ಶ್ರವಣ ಮಾಸದಲ್ಲಿ ಶ್ರವಣ ಮಾಡುತ್ತಾ ಬಂದಿರುವಂತ ಎಲ್ಲ ನನ್ನ ಗುರು ಹಿರಿಯರಿಗೆ, ಶ್ರೀ ಗುರು ಮಹಾಲಿಂಗರಾಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ಕಾರ್ಯಕ್ರಮದಲ್ಲಿ ಪ್ರವೇಶ ಆಗೋಣ. ಎನ್ನ ಆತ್ಮೀಯ ಬಂಧುಗಳೇ, ಈ ಪುರಾಣವನ್ನ ಎನ್ನ ಮತಿಗೆ ಹೊಳೆದಷ್ಟು ಮತ್ತು ತಿಳಿದಷ್ಟು ಶ್ರೀ ಗುರು ಬೀರಲಿಂಗ ಮಹಾಲಿಂಗರಾಯರು ಮತಿಯಲ್ಲಿ ತುದಿ ನ್ಯಾಲಿಗೆ ಮ್ಯಾಲ ನಿಂತು ನುಡಿಸಿದಷ್ಟು ನಿಮ್ಮ ಮುಂದ ನುಡಿ ಪ್ರಸಾದವನ್ನ ಮಾಡಲಿದ್ದೇವೆ. ಆತ್ಮೀಯ ಬಂಧುಗಳೇ, ಮಹಾಲಿಂಗರಾಯರ ಪುರಾಣವನ್ನ ನೀವು ಆಲಿಸುತ್ತಾ ಬಂದಿದ್ದೀರಿ. ಆಧ್ಯಾತ್ಮಿಕ ಪ್ರವಚನವನ್ನ ಚೆನ್ನಾಗಿ ಕೇಳ್ತಾ ಬಂದಿದ್ದೀರಿ. ನಿನ್ನಿನ ದಿವಸ ಕಿಲಾಸುರ ದೈತನ ಮರ್ದನ ಮಾಡಿ ವಿಷ್ಣು ಮೋಹಿನಿ ರೂಪ ಧಾರಣ ಮಾಡಿ ಅವಳಿ ಜವಳಿಯ ಹೆಣ್ಣು ಮಕ್ಕಳಾಗಿ ಬಂದು ಸಂಹಾರ ಮಾಡ್ಯಾರ, ಕೇಳಿದ್ದೀರಿ. ಭರಮಲಿಂಗ ಸೂರಾವತಿಯ ಜೀವನ ಚರಿತ್ರೆಯನ್ನ ಕೇಳುತ್ತಾ ಬಂದಿದ್ದೀರಿ. ಕೈಲಾಸದಿಂದ ಫಲವನ್ನ ಪಡ್ಕೊಂಡು ಬಂದು ನೊಸಲಿನ ಫಲವನ್ನ ಸ್ವೀಕರಣೆ ಮಾಡಿರುವಂತ ಸತಿಪತಿಗಳಿಂದ ಲೋಕ ಉದ್ಧಾರ ಮಾಡುವಂತ ಮಗುವಿನ ಜನನ ಆಗ್ತದ. ಆ ಜನನ ಹೇಗೆ ಆಗ್ತದ ಅಂತ ಕೇಳಿದ್ರ, ಹೊಟ್ಟಿ ಒಳಗ ಮಗು ಇರ್ತದ, ಹೊಟ್ಟೆ ಕಿಚ್ಚಿನ ಜಗಳ ನಡೆದಿರ್ತದ. ಏನ್ರಿ? ಕಿಚ್ಚಿನಲ್ಲಿ ಕಿಚ್ಚ, ಹೊಟ್ಟಿ ಕಿಚ್ಚ ಬಹಳ ಕೆಟ್ಟು. ಏನ್ರಿ? ಬಹಳ ಕೆಟ್ಟ. ಯಾರಿಗೂ ಸಮಾಧಾನ ಇರಂಗಿಲ್ಲ, ಅಷ್ಟ ಭಯಂಕರವಾದಂತ ಕಿಚ್ಚ. ಈ ಕಿಚ್ಚ ಯಾರ್ಯಾರನ್ನ ಸುಡ್ತದ, ಯಾರ್ಯಾರನ್ನ ಶಾಂತ ಮಾಡ್ತದ. ಇದು ಹೊಟ್ಟಿ ಕಿಚ್ಚಿನ ಜಗಳ ಎಲ್ಲಿ ಹತ್ತಿರ್ತದ? ಹೊಟ್ಟ್ಯಾಗ ಹತ್ತಿರ್ತತ್ರಿ ಇದು ಜಗಳ. ಈ ಹೊಟ್ಟೆ ಕಿಚ್ಚಿನ ಜಗಳ ಏನೈತಿ ನೋಡ್ರಿ, ಇದು ಹೊಟ್ಟ್ಯಾಗ ಹತ್ತಿರ್ತೈತಿ, ಮತ್ತ ಅದು ಹೊಟ್ಟ್ಯಾಗ ಹುಟ್ಟಿರ್ತೈತಿ. ಭಯಂಕರ ಹೊಟ್ಟಿ ಕಿಚ್ಚಿನ ಜಗಳ. ಈ ಜಗಳ ನೋಡಾಕ ಕೆಲವರು ವಿದ್ವಾಂಸರು ಬಂದಿರ್ತಾರ. ಈ ಜಗಳ ನೋಡಾಕ, ಏನ್ರಿ? ಜಗಳ ಕೇಳಾಕ ಮತ್ತು ಜಗಳ ಮಾಡಾಕ. ಎಲ್ಲಿ ಜಗಳ ಇರಂಗಿಲ್ಲ ನೋಡ, ಅಲ್ಲಿ ಜಗಳ ಹಚ್ಚಾಕ. ಇಂತ ಹೊಟ್ಟಿ ಕಿಚ್ಚಿನ ಜಗಳ. ಹಂಗ ನಾರಾಯಣ ಗೌಡನಿಗೆ ಹೊಟ್ಟಿ ಉರಿ, ಹೊಟ್ಟಿ ಕಿಚ್ಚ ಬಹಳ ಭಯಂಕರ ಇರ್ತದ. ಯಾಕಿರ್ತದ? ತಂಗಿನನ್ನ ಸ್ವಂತ ಸೋದರಿಯನ್ನ ಒಂದು ಮಗಳ ಸಮಾನ ನೋಡ್ಬೇಕಾಗಿರ್ತದ. ಆದ್ರೂ ಕೂಡ ತಂಗಿಯ ಮೇಲೆ ಉರಿದು ಬೀಳುವಂತ ಹೊಟ್ಟಿ ಕಿಚ್ಚ ನಾರಾಯಣಗೌಡನ ಹೊಟ್ಟ್ಯಾಗ ಹುಟ್ಟಿರ್ತದ. ಏನ್ರಿ? ಹೊಟ್ಟ್ಯಾಗ ಹುಟ್ಟಿರ್ತದ. ಆ ಹೊಟ್ಟಿ ಕಿಚ್ಚಿನ ಮ್ಯಾಲ ಒಂದು ಪದ್ಯ ಬರದಾರ. ಏನ್ರಿ? ಒಂದು ಪದ್ಯ ಬಹಳ ಸುಂದರವಾದಂತ ಪದ್ಯ ಅದು. ಕಿಚ್ಚಿನಲ್ಲಿ ಕಿಚ್ಚ, ಹೊಟ್ಟಿಯ ಕಿಚ್ಚ ಬಾಳಗನಗೋರ, ಸೂರಮ್ಮ ದೇವಿಯ ಅನ್ನೊಬ್ಬ ಇದ್ದಾನೋ ಭಾರಿ ಮೋಸಗಾರ. ಭಾರಿ ಮೋಸಗಾರ. ತಂಗಿಯ ಸಂಸಾರ ಹಾಳಾಗಲೆಂದು ಹರಕೆಯ ಹೊತ್ತಾರ. ತಾಯಿಯ ಮಗನ ಅಗಲಿಸಿಬಿಟ್ಟು ಹೊಟ್ಟಿ ಉರ್ಷಾರ. ಏನ್ರಿ? ನಾರಾಯಣ ಗೌಡ ಸೂರಮ್ಮ ದೇವಿಗೆ ಅನ್ನಾಗಿದ್ರು ಕೂಡ ಹೊಟ್ಟಿ ಉರಿ, ಹೊಟ್ಟಿ ಕಿಚ್ಚಾಯಿತು. ಏನ್ರಿ? ಎಲ್ಲಾ ತಿಳಿದವ್ರು ಹೊಟ್ಟಿ ಕಿಚ್ಚು ಮಾಡಬಾರ್ದು. ತಿಳಿದವ್ರು ಏನೋ ಅಜ್ಞಾನದೊಳಗೆ ಹೊಟ್ಟಿ ಕಿಚ್ಚು ಮಾಡ್ತಾರಲ್ಲ,
ಅದೇನೋ ಅಜ್ಞಾನದಲ್ಲಿ ಮಾಡ್ತಾರ, ತಿಳಿದವರ ಹೊಟ್ಟೆ ಕಿಚ್ಚು ಮಾಡ್ತಾರ ಅಂದ್ರ ನಿಜವಾದ ಧರ್ಮ ಎಲ್ಲಿ ಉಳಿತು? ಹ ಎಲ್ಲಿ ಉಳಿತ್ರಿ? ಎಲ್ಲಿ ಉಳಿತ್ರಿ? ಈ ಜಗಳ ಹತ್ತಾವ, ಹೊಟ್ಟೆ ಕಿಚ್ಚಿನಿಂದ ಜಗಳ ಹತ್ತಾವ, ಭಾರಿ ದೊಡ್ಡ ದೊಡ್ಡ ಜಗಳಗಳು ಹತ್ತಾವ. ಕುಂತ್ರು ಜಗಳ, ನಿಂತರು ಜಗಳ. ಏನ್ರಿ? ಕುಂತರು ಜಗಳ, ನಿಂತರು ಜಗಳ, ಮಾತಿಗೆ ಮಾತು ಬೆಳೆದು ನಡೆದವ್ರಿ ಜಗಳ. ಹೊಟ್ಟಿ ಕಿಚ್ಚಿನ ಜನ, ಹೊಟ್ಟಿ ಕಿಚ್ಚಿನ ಜನ ಮುದ್ದಮ್ಮ ತೆಗಿತಾರ, ಕಾಲ ಕೆದರಿ ಜಗಳ, ಕಾಲ ಕೆದರಿ ಜಗಳ. ಕೈಕೆಯ ತೆಗದಾಳ, ತಾಯಿ ಮಾತಾಡ್ಬೇಡ್ರಿ. ಕೈಕೆಯ ತೆಗದಾಳ ದಶರಥನ ಜಗಳ, ಮಂತರಿ ಮಾತ ಕೇಳಿ ಮಾಡ್ಯಾಳ ಜಗಳ. ರಾಮ ಕಾಡಿಗೆ ಹೋದ, ದಶರಥ ಪ್ರಾಣ ಬಿಟ್ಟ, ಮುಗಿದು ಹೋಯಿತ ಜಗಳ, ಮುಗಿದು ಹೋಯಿತ ಜಗಳ. ಕೌರವರು ತೆಗದಾರ ಪಾಂಡವರಿಗೆ ಜಗಳ, ಕೌರವರು ತೆಗದಾರ ಪಾಂಡವರಿಗೆ ಜಗಳ. ಶ್ರೀಕೃಷ್ಣ ನೋಡಿ ನಗುವಂತ ಜಗಳ, ಶ್ರೀಕೃಷ್ಣ ನೋಡಿ ನಗುವಂತ ಜಗಳ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಮುಗದ ಹೋಗಲಿಲ್ರಿ ಜಗಳ, ಮುಗಿಲಿಲ್ಲವು ಜಗಳ. ಕಾರ್ತಿಯೇರ್ ಅರ್ಜುನ ತೆಗೆದೋ ಜಗಳ, ಕಾರ್ತಿಯೇರ್ ಅರ್ಜುನ ತೆಗೆದೋ ಜಗಳ. ಯಾರಿಗೆ? ಜಮದಗ್ನಿಗೆ. ಕಾರ್ತಿಯೇರ್ ಅರ್ಜುನ ತೆಗೆದೋ ಜಮದಗ್ನಿಗೆ ಜಗಳ. ಕಾಮಧೇನು ಸಲುವಾಗಿ ಮಾಡ್ಯಾನ ಜಗಳ, ಕಾಮಧೇನು ಸಲುವಾಗಿ ಮಾಡ್ಯಾನ ಜಗಳ. ಪುಂಡ ಪರಶುರಾಮ ಚಂಡ ಕಡದ ಮ್ಯಾಲ, ಮುಗದ ಹೋಗ್ಯದ ಜಗಳ. ಏನ್ರಿ? ಬ್ಯಾಡರು ತೆಗದಾರೋ ತುಕ್ಕಪ್ಪರಾಯನ ಜಗಳ, ಬ್ಯಾಡರು ತೆಗದಾರೋ ತುಕ್ಕಪ್ಪರಾಯನ ಜಗಳ. ಜಕ್ಕನ ಮಾಳನ್ನ ಮಾನ ಮಂಗಳವೇಡೆ ದೇವಿನ ದೇಗಲಕ್ಕ ಹೋಗಿ ಮುದ್ದಮ್ಮ ತೆಗದಾರೋ ಜಗಳ, ಮುದ್ದಮ್ಮ ತೆಗದಾರೋ ಜಗಳ. ಬ್ಯಾಡರ ಚಂಡ ಕಡದು, ಅವ್ರೇನ್ ಮಾಡಿದ್ರು? ಕಿಲ್ಲಾರ ಸಲುವಾಗಿ ಜಗಳ ಮಾಡಿದ್ರು. ಯಾರೋ 700 ಬ್ಯಾಡ್ರ 700 ಕಿಲ್ಲಾರ ಸಲುವಾಗಿ ಮಾಡಿದ್ರು. ಅದು ಮುಂದೆ ಬರ್ತದ. ಸುಮ್ಮನೆ ನಿಮಗ ಒಂದಿಷ್ಟು ಇದನ್ನ ಕತೆ ಹೇಳಾಕತ್ತೇನೆ, ಪದ್ಯ. ಜಕ್ಕನ್ನ ಮಾಳನ್ನು ಹೋಗಿ ತೆಗೆದಾರೋ ಜಗಳ, ಬ್ಯಾಡರ ಚಂಡ ಕಡದು ರುದ್ರರ ಗಟ್ಟಿ ಕಟ್ಟಿಸ್ಯಾರೋ, ಮುಗದ ಹೋಗ್ಯದು ಜಗಳ, ಮುಗದ ಹೋಗ್ಯದು ಜಗಳ. ಅಕ್ಕ ತಂಗಿಯರಿಗೆ ಹತ್ಯದ ಜಗಳ, ಇವತ್ತು ಹತ್ತೈತಿರಿ ಜಗಳ. ಎದುರಿಗೋಸ್ಕರ? ಕೂಸಿನ ಸಲುವಾಗಿ. ನನಗ ಬೇಕು, ನಿನಗ ಬೇಕು. ಗಂಡು ಗಚ್ಚಿ ಹಾಕಿ ಬಡ್ದಾಡ್ತಾರ ಅಕ್ಕ ತಂಗಿ ಇಬ್ರು. ಬಡಿಗೆ ಬಡಿಗೆ ಬಂದಿರ್ತಾವ, ಮಾತಿನಾಗ ಶಾನೆ ಇರ್ತಾಳ, ಮಾಯವ ಹೆಂಗ್ ಜಗಳ ಬಿಡಿಸ್ತಾಳ ನೋಡಕ್ರಿ. ಅಕ್ಕ ತಂಗಿಯರಿಗೆ ಹತ್ಯದ ಜಗಳ, ಅಕ್ಕವ ಮಾಯವ ಮಾಡ್ತಾರ ಜಗಳ. ಬೀರ್ಲಿಂಗ ತಮ್ಮನ ನೋಡಿ ಆನಂದ ಆಗ್ಯಾರ, ಮುಗದ ಹೋಗ್ಯದ ಜಗಳ, ಮುಗದ ಹೋಗ್ಯದ ಜಗಳ. ಏನ್ರಿ? ಈಗಿಂದು ಒಂದು ಸುಮ್ಮನೆ ಹೇಳ್ತಿ ತೆಗಿಯತ್ತಾಳೋ ಗಂಡನ ಜಗಳ, ಈಗಿನ ಹೇಳ್ತಿ ತೆಗಿಯತ್ತಾಳೋ ಗಂಡನ ಜಗಳ. ಈಗಿನ ಗಂಡ ಮಕ್ಕಳು ತೆಗಿತಾರೋ ಹೆಂತಿಗೆ ಜಗಳ. ಗಂಡ ಹೆಂಡರ ಜಗಳ, ಉಂಡ ಮಲಗಿದ ಮ್ಯಾಲ ಮುಗದ ಹೋಗ್ಯಾವ್ರಿ ಜಗಳ. ಏನ್ರಿ? ಒಂದೇ ತಾಯಿ ಮಕ್ಕಳು ಮಾಡ್ತಾರ ಜಗಳ, ಆಸ್ತಿ ದುಡ್ಡಿಗಾಗಿ ಹತ್ಯದ ಜಗಳ. ಭಾಗ ಮಾಡಿ ಕೊಟ್ಟ ಮ್ಯಾಲ ಮುಚ್ಚಕೊಂಡ ತಿಂತಾರೋ, ಮುಗದ ಹೋಗ್ಯದ ಜಗಳ. ಹಿಂಗ ಜಗಳ ಹತ್ಯಾವ್ರಿ. ಹಿಂದೂ ಬಾಳ ಜಗಳಾಡ್ಯಾರ, ಹಿಂದೂ ಜಗಳಾಡ್ತಾರ, ಇನ್ನು ಮುಂದೂ ಜಗಳಾಡವ್ರು ಬರ್ತಾರ. ಬಹಳ ದೊಡ್ಡ ಹೊಟ್ಟೆ ಕಿಚ್ಚಿನ ಜಗಳಗಳ್ರಿ ಇವ. ಮಾನಿಗೇಡಿ ಮುಂದೆ ಮಕ್ಕಳು ತೆಗಿತಾರೋ ಜಗಳ, ಮನೆಯಾಗ ಬೆಂಕಿ ಹಚ್ಚಿ ನೋಡ್ತಾರೋ ಜಗಳ. ಹೊಲ ಮನಿ ಮಾರ್ಕೊಂಡ ದೇಶಾಂತರವಾದ ಮ್ಯಾಲ ಮುಗದ ಹೋಗ್ಯಾವ ಜಗಳ, ಮುಗದ ಹೋಗ್ಯಾವ ಜಗಳ. ಕೋರ್ಟ ಕಚೇರಿ ತನ ಏನ್ರಿ? ಭೂಮಿ ಸೀಮಿಗಾಗಿ ಹತ್ಯಾವ ಜಗಳ, ಭೂಮಿ ಸೀಮಿಗಾಗಿ ಹತ್ಯಾವ ಜಗಳ. ಕೋರ್ಟ ಕಚೇರಿ ಕೋರ್ಟ್ ತನ ಹೋಗ್ಯಾವ ಜಗಳ.
ಎಲ್ಲಾ ಕಳ್ಕೊಂಡ ಮ್ಯಾಲ ಸೊಟ್ಟು ಮುರಿದ ಮ್ಯಾಲ ಮುಗಿದು ಹೋಗ್ಯಾವ್ರಿ ಈ ಜಗಳ. ಹಿಂಗ ಜಗಳ ಹತ್ಯಾವ, ಹಿಂಗ ಜಗಳ ಹತ್ಯಾವ, ಅಣ್ಣತಮ್ಮರಿಗೆ ಹತ್ಯಾವ, ಅಣ್ಣತಮ್ಮರಿಗೆ ಜಗಳ ಹತ್ಯಾವ, ಆಸ್ತಿ ಅಂತಸ್ತಕ್ಕಾಗಿ ಜಗಳ ಹತ್ಯಾವ. ಈ ಜಗಳ ಹೊಟ್ಟೆ ಕಿಚ್ಚಿನ ಜಗಳ. ಇದು ಹೊಟ್ಯಾಗ ಹತ್ಯಾವು ಮನುಷ್ಯನನ್ನ ಅದೋ ಗತಿಗೆ ತಳ್ಳತಾವ. ಹೊಟ್ಟಿ ಒಳಗ ಜಗಳ ಮೋಹ ಮತ್ತು ವಿವೇಕರ ವಿದ್ದ ನಡೀತದ. ಹೊಟ್ಟಿ ಕಿಚ್ಚಿನ ಜಗಳ ಹೊಟ್ಯಾಗ ಹತ್ತಿ ಬಹಳ ದೊಡ್ಡ ಜಗಳ ಅದು. ಹಂಗ ಹೊರಗಡೆ ಇವರೆಲ್ಲ ಜಗಳಾಡಕತ್ಯಾರ. ಮೊದಲಿಗೆ ಕೈಕೇಯಿ ಜಗಳ ತೆಗಿತಾಳೆ. ಎದಕ್ಕ ತೆಗಿತಾಳು ಅಂತಂದ್ರ ಇವಳು 3ನೇ ಧರ್ಮ ಪತ್ನಿ ದಶರಥನಿಗೆ. ಕೌಶಲ್ಯ ಸುಮಿತ್ರಾ ಅವರಿಬ್ರು ಬ್ಯಾರೆ. ಕೈಕೇಯಿ ಯಾಕೆ ತೆಗೆದಳು ಅಂತಂದ್ರ ತನ್ನ ಮಗ ರಾಮನ ಪಟ್ಟಾಭಿಷೇಕ ನಡೆದಿತ್ತ. ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಪಟ್ಟಕ್ಕೇರ್ಲಿ ಅಂತ ಜಗಳ ತೆಗಿತಿದ್ದಳು. ಯಾರಿಂದ? ಮಂತರಿ ಅಂತಿದ್ದಳು. ಜಗಳ ಹಚ್ಚಾಕ ಎತ್ತಿದ ಕೈ ಏನ್ರಿ? ನೆರೆ ಹೊರೆಯಾಗ ಅಂದ್ರ ಗಂಡ ಹೆಂಡ್ರ ಬಾಳ ಚೆನ್ನಾಗಿದ್ರಂದ್ರ ಜಗಳ ಹಚ್ತಿರ್ತಾರ. ಮಂತರಿ ಅದಕ್ಕ ಹೇಳ್ತಿರ್ತಾರ ನೋಡಿ, ಏನ್ ನಮ್ ಮನಿ ಕಡೆ ಬಂದಿದ್ದೀನಿ ಮಂತರಿ ಆಗಿ ಜಗಳ ಹಚ್ಚಾಕತ್ತಿದಿ, ಮೊದಲು ಜಗಳ ಇಲ್ಲಾಗಿದ್ದು ಈಗ ನಮ್ಮ ಮನ್ಯಾಗ ಜಗಳ ಹತ್ಯಾವಂತ ಏನ್ರಿ? ಮಂತರಿ ಮಾತು ಕೇಳಿ ತಲೆ ಕೇಳಿಸ್ಕೊಂಡಳು ಕೈಕೆ. ದಶರಥ ರಾಜನ ಜಗಳ ತೆಗೆದಳು. ಹಿಂದಕ್ಕೊಂದು ವರ ಕೇಳಿದ್ಳು. ಪ್ರಸಂಗ ಬಂದಾಗ ಬೇಡ್ತೀನಿ ಅಂದಿದ್ಳು. ಅದನ್ನ ಸದುಪಯೋಗ ಪಡಿಸ್ಕೊಲಿಲ್ಲ, ವಿನಿಯೋಗ ಪಡಿಸ್ಕೊಲಿಲ್ಲ, ಅದನ್ನ ದುರುಪಯೋಗ ಪಡಿಸ್ಕೊಂಡ್ಳು. ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಕಾಡಿಗೆ. ನನ್ನ ಮಗ ಬರ್ತಾ ಪಟ್ಟಕ್ಕೆ ಅಧಿಕಾರಿ ಆಗ್ಬೇಕಂತ ವರ ಕೇಳಿದ್ಳು. ಅವಾಗ ಕಸ್ಪಿಸಿ ಆತ ದಶರಥನಿಗೆ. ಇಬ್ರು ನನ್ನ ಮಕ್ಕಳದಾರ, ಹಿರಿಯ ಮಗನಿಗೆ ಪಟ್ಟಾಭಿಷೇಕ ನಡೆದದ, ಇದನ್ನ ಬಿಟ್ಟು ಬ್ಯಾರೆ ಏನಾದ್ರೂ ಕೇಳು ಅಂದ. ಹಿಂದಕ್ಕೆ ನೀವು ವರ ಕೊಡ್ತೀನಿ ಅಂತ ವಚನ ಕೊಟ್ಟಿದ್ದೀರಿ, ಅದರ ಪ್ರಕಾರ ರಾಮ ಕಾಡಿಗೆ ಹೋಗ್ಲಿ, ನನ್ನ ಮಗ ಬರ್ತಾ ಪಟ್ಟಾಭಿಷೇಕ ಅಂದ್ರ ಪಟ್ಟಾಭಿಷೇಕದ ಒಡೆಯನಾಗಿ ಆತನಿಗೆ ಪಟ್ಟಗಟ್ಟಬೇಕು ಅಂತ ಬೇಡ್ತಾಳ. ಅಳ್ಕೋತ ಕುಂತಾಗ ರಾಮ ಬರ್ತಾನ. ಪಿತೃವಾಕ್ಯೆಯನ್ನ ಪರಿಪಾಲನೆಯನ್ನ ಮಾಡ್ತಕ್ಕಂಥವನು ವಾಕ್ಯ ಆಲಿಸ್ತಾನ. ಅವ ಕೈಕೇಯಿ ಮಾತು ಕೇಳಿ, ಚಿಕ್ಕಮ್ಮನ ಮಾತು ಕೇಳಿ ವನವಾಸಕ್ಕೆ ಹೋಗ್ತಾನ. ಅವಾಗ ಸೀತಾ ಮಾತೆ ಅವಳು ಕೂಡ ಹೋಗ್ತಾಳ. ಅವನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನು ಹೋಗ್ತಾನ. ಹಿಂಗ 14 ವರ್ಷ ಆ ಕಡೆ ಹೋಗೋಟಿಗೆ ಈ ಕಡೆ ಅವನ ಮಗನಿಗೆ ಏನ್ ಪಟ್ಟ ಆಗಂಗಿಲ್ರಿ, ಅವ ಒಪ್ಪಂಗಿಲ್ಲ. ಬರ್ತ ಕೈಕೇಯಿ ಮಗ ಬರ್ತಾ ಪಟ್ಟಕ್ಕೆ ಒಪ್ಕೊಳ್ಳಂಗಿಲ್ಲ. ಅವ ಅಲ್ಲೇ ಬಿಟ್ಟು ಪಂಚಗಟ್ಟಿಯಲ್ಲಿ ರಾಮನ ಪಾದರಾಕ್ಷ ಇಟ್ಕೊಂಡು ಪೂಜೆ ಮಾಡ್ಕೋತ ಕೂತಿರ್ತಾನ. ಬಹಳ ದೊಡ್ಡ ವಿದ್ವಾಂಸ ಆತ. ಹಿಂಗ ಜಗಳಗಳಾಗ್ಯಾವು. 14 ವರ್ಷ ಆದ್ಮೇಲೆ ಬಂದ ಮ್ಯಾಲ ರಾಮನಿಗೆ ಪಟ್ಟಾಭಿಷೇಕ ಆಗ್ತದ. ಮತ್ತ ಅಷ್ಟನ್ನೋದ್ರಾಗ ದಶರಥ ಪ್ರಾಣ ಬಿಟ್ಟಿರ್ತಾನ. ಅವಾಗೆಲ್ಲ ಜಗಳ ಪಗಳ ಏನಿರಂಗಿಲ್ಲ, ಎಲ್ಲಾ ಶಾಂತಿ ಸಮಾಧಾನದಿಂದ ಇರ್ತದ. ಹಂಗ ಕೌರವರು ಜಗಳ ತೆಗೆದಾರ. ಕೌರವರ ಜಗಳ ಎದಕ್ಕೆ ತೆಗೆದಾರು ಅಂತ ಕೇಳಿದ್ರ ಆಸ್ತಿ ಅಂತಸ್ತಕ್ಕಾಗಿ. ಪಾಂಡವರು 5 ಮಂದಿದಾರ, ಕೌರವರು 100 ಮಂದಿದಾರ. ಇವರು 5 ಮಂದಿಗೆ ಅರ್ಧ ಭಾಗ, ನಮಗಷ್ಟ ಅರ್ಧ ಭಾಗ. ಯಾಕಂತ ಅವರು ಹೊಟ್ಟಿ ಕಿಚ್ಚಿನಿಂದ ಜಗಳ ತೆಗೆದಾರ. ಜಗಳ ಭಯಂಕರ ನಡೆದದ. ಅವಾಗ ಪಗಡಿ ಆಟದಾಗ ಸೋಲಿಸ್ಬೇಕಂತಾರ. ಹಿಂದಕ್ಕೆ ನಿಮಗೊಂದು ಘಟನಾ ಹೇಳ್ತೀನಿ, ಇದನ್ನ ಆಮೇಲೆ ಹೇಳ್ತೀನಿ ಈ ಜಗಳದ ಬದ್ದಲ. ಇನ್ನು ನಮ್ಮ ಮೈಮಹಾನ್ವಿತ ಮಹಾಲಿಂಗರಾಯರ ಹಾಲ ಮತ ಆಧ್ಯಾತ್ಮಿಕ ಪ್ರವಚನವನ್ನ ಇವಾಗ ಆಳವಾಗಿ ಅದನ್ನ ತಗೊಳ್ಳೋಣ. ಯಾಕಂತ ಕೇಳಿದ್ರೆ ಬೀರಲಿಂಗನ ಅವತಾರ, ಇರಬದ್ದೇವರನ ಅವತಾರ ಬೀರಲಿಂಗನಾಗಿ ಬರಬೇಕಾದ್ರೆ ಮಹಾಲಿಂಗರಾಯನು ಕೂಡ ಒಂದು ಅವತಾರ ಮಾಡ್ಬೇಕಾಗ್ತದ. ತನ್ನ ಗುರು ಬೀರಲಿಂಗನಾದಲ್ಲಿ ವನವಾಸ ಮಾಡುವಾಗ ಅವನಿಗೂ ಕೂಡ ಒಂದ ಗಿಳಿರಾಮನ ಜನ್ಮ ಬರ್ತದ. ಮೊದಲು ಶಿವಗೇನಿ ಸಿದ್ಧಿರ್ತಾನ, ಅವಾಗ ಗಿಳಿರಾಮನ ಜನ್ಮ ಧಾರಣ ಮಾಡ್ಕೊಂಡು ಬರ್ತಾನ ಗುರು ವನವಾಸ ಮಾಡುವಾಗ. ಇರಬದ್ದೇವರ ಇವ ಅಗ್ನಿ ಇದ್ದಂಗ. ಅಂತ ಅಗ್ನಿ ಪುತ್ರ ಇರಬದ್ದೇವರ ವೀರೇಶ್ವರನಾಗಿ ಸೂರಾಮದೇವಿ ಹೊಟ್ಟಿ ಒಳಗ ಮೂಡ್ಯಾನ. ಏನ್ರಿ? ಈ ಸೂರಾಮದೇವಿ ಹೊಟ್ಟಿ ಒಳಗ ಮೂಡಕ್ಕಿಂತ ಮೊದಲು ಭರಮದೇವರ ಮತ್ತು ಸೂರಾಮದೇವಿಯ ಮದುವೆ ಆಗೋಕ್ಕಿಂತ ಮೊದಲು
ಬೀರ್ಲಿಂಗ ಎಲ್ಲಿ ಹುಟ್ಟಿದ ಅಂತ ಕೇಳಿದ್ರ ಅವ ಗುಗ್ಗಳ ಹೋಮದಾಗ ಹುಟ್ಟ್ಯಾನ. ಏನ್ರಿ, ಗುಗ್ಗಳ ಹೋಮದಾಗ ಹುಟ್ಟ್ಯಾನ. ಅವ್ರ ಅಪ್ಪ ಅಮ್ಮನ ಮದುವೆ ಆಗೋಕ್ಕಿಂತ ಮೊದಲ ಅವ ಚೆಂಡ ಆಡ್ತಿದ್ದ. ಏನ್ರಿ, ಸಮುದ್ರ ದಂಡೆಯಲ್ಲಿ ಕುಂತು ಸಕ್ರಿ ಬೀರ್ತಿದ್ದ. ಆ ಸಕ್ರಿ ಬೀರಿದ್ದಕ್ಕಾಗಿ ಅವನು ಬೀರಪ್ಪ ಬೀರಪ್ಪ ಅಂತ ಹೆಸರು ಬಂತಂತ ಒಂದು ಕಡೆ ನಮ್ಮ ಹಿರಿಕರ ಕಥೆ ಹೇಳ್ತಾ. ಅಂತ ಯುಗ ಪುರುಷ, ಅವಾಗ ಹುಟ್ಟಿದ ಯುಗ ಪುರುಷ ಇರ್ಬತ್ತನಾಗಿ ಈಗ ಮತ್ತೆ ಅವತಾರ ಧಾರಣ ಮಾಡಲಾಕ ಬರ್ತಾ ಇದ್ದಾನ. ಕುಂದ ಕುಂದ ದೈತರನ್ನ ಚೆಂಡ ಆಡಲಾಕ ಬರ್ತಾ ಇದ್ದಾನ. ನಾಂದವರ ಸೊಕ್ಕವನ್ನ ಗರುವನ್ನ ಈ ಜಗಳವನ್ನ ಹತ್ತಿದವರ ಜಗಳ ಬೆಳೆಸಾಕ ಬರ್ತಾ ಇದ್ದಾನ. 9 ಮಂದಿ ನವಸಿದ್ಧರ ಜನನಾಗಿತ್ತಲ್ಲ, ಅದರ ಒಳಗೆ ಶಿವಗೇರಿ ಸಿದ್ದಪ್ಪ ಇದ್ದ, ಅವನೇ ಮಾಲಿಂಗರಾಯ. 2 ಮಂದಿ ಅವರು ಮಾನವರಾಗಿ ಅವತಾರ ಮಾಡ್ತಾರ. ಇನ್ನು ಉಳಿದವರ 7 ಮಂದಿ ರಾಕ್ಷಸರಾಗಿ ಹುಟ್ಟಿರ್ತಾರ. ಇರ್ಬದ್ದೇವರ ಮತ್ತು ಶಿವಗೇನಿ ಸಿದ್ಧಿಗೆ ನಿಂದೆ ಆಡಿದ್ದಕ್ಕಾಗಿ ಅವರು ರಾಕ್ಷಸರಾಗಿ ಹುಟ್ಟಿರ್ತಾರ. ಅದು ಮುಂದೆ ಬರ್ತದ. ಇಲ್ಲಿ ಹೊಟ್ಟಿ ಒಳಗೆ ಏನು ಮೂಡಿದ್ದ ನಾ ಬೀರಲಿಂಗ, ಅವಾಗ ಹೊಟ್ಟೆ ಕಿಚ್ಚು ಬೇಡಿತು. ಯಾರಿಗೆ? ಅವರ ಅಣ್ಣ ನಾರಾಯಣಗೌಡನಿಗೆ ಭಯಂಕರ ಹೊಟ್ಟೆ ಕಿಚ್ಚು ಬೇಡಿತ. ತಂಗಿ ಅಪರೂಪವಾಗಿ ನೂತನವಾಗಿ ಪ್ರಥಮದಲ್ಲಿ ನಮ್ಮ ತಂಗಿ ಒಂದು ಮಗನವನ್ನ ಹಡಿತಾಳು, ಮಗನವನ್ನ ಭೂಮಿಗೆ ನಮಗ ಕೊಡ್ತಾಳು ಅನ್ನೋದು ಖುಷಿ ಪಡಲಿಲ್ಲ ಅವನು. ಈ ಮಗ ಬರೋಕ್ಕಿಂತ ಮೊದಲನ ಹೊಟ್ಟ್ಯಾಗ ಈ ಮಗನ್ನ ಸಾಯಿಸಬೇಕು, ನನ್ನ ತಂಗಿನ ಸಾಯಿಸಬೇಕಂತ ಹೊಟ್ಟೆ ಕಿಚ್ಚು ಬಿಡಿತು. ಯಾವಾಗ ನನ್ನ ತಂಗಿ ನನಗೆ ಹೇಳ್ತಾಳಂತ ದಾರಿ ಕಾಯ್ತಿದ್ದ, ಬಳಗಾರ ಬಾಬಾನ ಹೋಗಿ ಸುದ್ದಿ ಮುಟ್ಟಿಸಿದ್ದ. ಸೂರಾಮದೇವಿ ಸುದ್ದಿ ಹೇಳಿ ಕಳಿಸಿದ್ಳು, ಸುದ್ದಿ ಮುಟ್ಟಿಸಿದ್ದ. ನಿಮ್ಮ ತಂಗಿ ಬಂಕಿ ಬುತ್ತಿ ಬೇಡಿ ಬೈಸಾಕತ್ಯಾಳ, ಅದಕ್ಕೆ ತವರು ಊರಿನ ಮ್ಯಾಲ ಬಹಳಷ್ಟು ಹಂಬಲಿಟ್ಟಾಳ. ನೀವು ಓದಬಿಟ್ಟು ಬಂಕಿ ಬುತ್ತಿಯನ್ನ ನಿಮ್ಮ ತಂಗಿಗೆ ಕೊಡ್ರಿ ಅಂತ ಹೇಳಿ ಅವನು ಬಳಗಾರ ಬಾಬಾನ ತನ್ನ ಅಂಗಡಿ ಹುಡ್ಕೊಂಡು ಅವನು ಕೂತಿರ್ತಾನ. ಇವನಿಗೆ ನೋಡ್ರಿ, ಕಾಗಿ ಕುಂಡ್ರದಕ್ಕ ಟೊಂಪಿ ಮುರಿದಕ್ಕ, ಕಾಗಿ ಕುಂಡ್ರದಕ್ಕ ಟೊಂಪಿ ಮುರಿದಕ್ಕ. ಇವನಿಗೆ ಒಳ್ಳೆ ಆನಂದ ಆಯ್ತ. ಯಾಕೆ ಆನಂದ ಅಂತಂದ್ರ ನನಗೆ ಹೇಳ್ತಾಳೋ ಇಲ್ಲೋ ಅಂತ ಇವನಿಗೆ ಆಲೋಚನೆ ಇತ್ತು. ತಂಗಿ ಹೇಳಿ ಕಳಿಸಿದಾಗ, ಈ ಸುದ್ದಿ ಮುಟ್ಟಿಸಿದಾಗ ಅವನಿಗೆ ಬಹಳ ಆನಂದ ಆಯ್ತು. ಅವು ಎಲ್ಲಾ ತರದ ಎಲ್ಲಾ ಜಾತಿ ಹಾವುಗಳು ಸಾಕಿದ್ರಿ. ಏನ್ರಿ, ಒಂದು ಬೆಂಡೆಕಾಯಿ ಪಲ್ಯ ಮಾಡ್ಬೇಕಾದ್ರು ಹಾವಿನನ್ನ ಕೊಯ್ದು ಪಲ್ಯ ಮಾಡ್ಯಾನ. ವಿಷಭರಿತ ಹಾವುಗಳ. ಚವಳಿಕಾಯಿ ಅದು ಒಂದು ಹಾವ. ಇವು ಎಲ್ಲ ಒಂದು ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ಬೇಕಾದ್ರ, ಉಪ್ಪಿನಕಾಯಿ ಮಾಡ್ಬೇಕಾದ್ರ, ಹಪ್ಪಳ ಮಾಡ್ಬೇಕಾದ್ರ, ನಾನಾ ತರದ ಕಾಯಿಪಲ್ಯವನ್ನ ಎಲ್ಲ ಮಾಡ್ಬೇಕಾದ್ರ ಪ್ರತಿಯೊಂದರಲ್ಲಿಯೂ ಹಾವಿನ ವಿಷಾದ, ಹಾವಿನ ವಿಷದಿಂದ ಮಾಡಿರ್ತಕ್ಕಂಥ ಬುತ್ತಿ ಮತ್ತ ವಾಸನೆ ಉಳ್ಳದ್ದು. ವಿಷ ಗೊತ್ತಾಗಬಾರದು ಮತ್ತ ವಾಸನೆ ಉಳ್ಳ ಬುತ್ತಿ, ಅದು ಬಂಕಿಯ ಬುತ್ತಿ. ಅದು ಬಹಳ ಸುಗಂಧಯುಕ್ತ ಬುತ್ತಿ. ನೋಡಿದ್ರ ತಿಂದ ಬಿಡ್ಬೇಕು, ಸವಿದ ಬಿಡ್ಬೇಕು ಅನ್ನುವಂತ ಬಂಕಿ ಬುತ್ತಿ ತಯಾರು ಮಾಡಿಕೊಂಡು ನಾರಾಯಣ ಗೌಡಿ ಎಲ್ಲಿ ಬರ್ತಾನ? ನಗರಿ ಪಟ್ಟಣ ಬಿಟ್ಟು ಎಲ್ಲಿ ಬರ್ತಾನ? ಚಂದನಗಿರಿಗೆ ಬರ್ತಾನ. ಚಂದನಗಿರಿಗೆ ಬಂದವನ ಅವಾಗ ತಂಗಿ ಸೂರಾವತಿ ಮೊದಲ ಒಂದಿಷ್ಟು ಮಂಚದ ಮ್ಯಾಲ ಮನ್ಕೊಂಡು ಸ್ವಲ್ಪ ಯೋಗ ನಿದ್ರಿ ಒಳಗಿರ್ತಾಳು. ಯೋಗ ನಿದ್ರಿ ಒಳಗಿದ್ದಾಗ ಈ ಅವತಾರ ಪುರುಷ ತಾಯಿಗೆ ಒಂದು ಕಿವಿ ಮಾತು ಹೇಳ್ತಾಳ. ಏನು ಅಂತಂದ್ರ, ಅಮ್ಮ ನೀ ತವರ ಮನೆ ಮ್ಯಾಲ ಬಹಳ ಆಸೆ ಇಟ್ಟಿದಿ, ಬಂಕಿ ಬುತ್ತಿಯನ್ನ ಸವಿಬೇಕು ತಿನ್ಬೇಕಂತ ಇಚ್ಛಾ ಪಟ್ಟಿದಿ. ಆದ್ರ ನಿನ್ನ ಅಣ್ಣ ಅದ್ರಾಗಿ ಇಸ ಬೆರೆಸ್ಯಾನ. ನೋಡಿ ತಿನ್ನು ಇಲ್ಲ ಪರೀಕ್ಷೆ ಮಾಡಿ ತಿನ್ನು. ಹಂಗ ನೀ ಭಕ್ಷಣೆ ಮಾಡಿದಿ ಅಂತಂದ್ರ ನೀನು ಸಾಯ್ತಿ, ಹೊಟ್ಟ್ಯಾಗ ನಾನು ಸಾಯ್ತೀನಿ. ನನ್ನೂ ಉಳಿಸ್ಕೋಬೇಕಂತಿದ್ದಿ ಅಂದ್ರ ನೀನು ಉಳಿಬೇಕಂತಿದ್ದಿ ಅಂತಂದ್ರ ಆ ಇಸದ ಬುತ್ತಿಯನ್ನ ಪರೀಕ್ಷೆ ಮಾಡಿ ನೀನು ಭಕ್ಷಣೆ ಮಾಡುವಂತ ಹೊಟ್ಟ್ಯಾಗಿನ ಶಿಶು 7 ತಿಂಗಳಲ್ಲಿ
ಶಿಶು ಹೊಟ್ಯಾಗ ಹೇಳ್ತದ. ಹೊಟ್ಯಾನ ಮಾತು ಕೇಳಿ ತಾಯಿ ಎದ್ದು ಕುಂದಿರ್ತಾಳ. ಅಣ್ಣ ಬರ್ತಾನ ಬುತ್ತಿ ಕೊಡ್ತಾನ. ತಂಗಿ, ನನಗ ಬಿಡುವಿಲ್ಲಾಗಿತ್ತು, ನಿನ್ನ ಮನೆ ಕಡೆ ಬರಲಿಲ್ಲ, ಶಿವನ ಪೂಜೆ ಮಾಡ್ಕೋತ ಸಭೆಗಳನ್ನ ಮಾಡ್ಕೋತ ದೇಶ ಸಂಚಾರ ಮಾಡ್ಕೋತ ಇದ್ದೆ, ಬರಾಕ ಆಗಲಿಲ್ಲ. ಬಾಬಾನ ಸುದ್ದಿ ಹೇಳಿದ, ಬಹಳ ಸಂತೋಷ ಆತು. ಇನ್ನ ನಮಗ ಹಳೆ ಹುಟ್ಟಿ ಬರ್ತಾನಂದ್ರ ಅದಕ್ಕಿಂತ ಸಂತೋಷ ಇನ್ನೇನದ ಅಂದವ್. ತಂಗಿ, ನಾ ಇನ್ನ ಇಲ್ಲಿ ಇರ್ಬೇಕಂತೀನಿ, ನಿನ್ನ ಹತ್ರ ಮಾತಾಡ್ಬೇಕಂತೀನಿ, ನನಗ ಬಿಡುವಿಲ್ಲ. ನೀ ಎಲ್ಲಾ ಬಂಗಾರ ಗಿಂಡಿ ಒಳಗ ಬಂಗಾರ ಚಂಪದೊಳಗೆ ನೀರ್ ತಂದಿದಿ, ಕಾಲ ಮ್ಯಾಲ ಹಾಕೊಂಡು ನೀರು ಕುಡಿಯೋಷ್ಟು ನನಗ ಪುರುಷೊತ್ತಿಗಿಲ್ಲ, ಸಮಾಧಾನ ಇಲ್ಲ, ನಾನು ಹೊರಡ್ಬೇಕಾಗ್ಯದ. ಯಾಕಂದ್ರ ಇದನ್ನ ತಿಂದು ಸತ್ತಗಿತ್ತಂದ್ರ ಮತ್ತ ಅವನ ಮ್ಯಾಲ ಬರ್ತಂದ್ರ ಮತ್ತ ಅಷ್ಟೊಷ್ಟಿಗೆ ಹೇಳಿಬಿಟ್ಟು ಕಳ್ಸ್ಕೊಳ್ದು. ತಂಗಿ, ನಾ ಇನ್ನು ಹೋಗಿ ಬರ್ತೀನಿ ಅಂತ ಇದನ್ನ ತಗೋ. ಎಲ್ಲಾ ತರದ ವೃತ್ತಿಯನ್ನ ತಾಯಿ ತಂದಿ ಇಲ್ಲ ಆದ್ರೆ ಏನಾತ, ಎಲ್ಲವನ್ನ ಮಾಡಿ ತಂದಿದ್ದೀನಿ, ಚೆನ್ನಾಗಿ ತಿನ್ನು, ಸಂತೋಷವಾಗಿ ತಿನ್ನು. ನಿನ್ನ ಮಗ ಅತಿ ಚಂದಾಗಿ ಹುಟ್ಲಿ, ನಿನ್ನ ಹೆರಿಗೆ ಚೆನ್ನಾಗಿ ಆಗ್ಲಿ, ಶ್ರೀಮಂತಿಗೆ ಚೆನ್ನಾಗಿ ಆಗ್ಲಿ, ಮತ್ತ ಆಮೇಲೆ ನಾ ಬರ್ತೀನಿ, ಇವಾಗ ಹೋಗ್ತೀನಿ ಅಂತ ಹೊರತು ಹೋದ್ರಿ ಅವ. ಒಂದು ಕಡೆ ಅಣ್ಣ ಬಂದು ಬುದ್ಧಿ ಕೊಟ್ಟದ ಸಂತೋಷ, ಇನ್ನೊಂದು ಕಡೆ ತನ್ನ ಮಗ ಹೊಟ್ಯಾಗ ಹೇಳಿದ್ದ ಅದೊಂದು ಕಸಬಿಸಿ. ಏನ ಬುತ್ತಿಯನ್ನು ಬಿಚ್ಚಿ ತಿನ್ನಲು ನನ್ನ ಮಗ ಹೇಳಿದ್ದ ಮಾಡಲು ಗೊಂದಲದಾಗ ಬಿದ್ದಳು ಶಿವರಾಮದೇವಿ. ಇಲ್ಲ, ನನ್ನ ಮಗ ನನ್ನ ಹೊಟ್ಯಾಗ ಹೇಳೈತೆ ಅಂದ್ರೆ ಮೊದಲನ ಮೋಸಗಾರ ನಮ್ಮ ಅಣ್ಣ. ಹಿಂದ ನನ್ನ ಪತಿ ಶಿವನ ಪೂಜೆ ಮಾಡಾಗ ಬಂಜಿ ಅಂತ ಬಿರುದು ಹಚ್ಚಿದವ, ಮಗುನ ಯಾಕೆ ಸಾಯಿಸಬಾರದು, ನನ್ನ ಮಗ ಹೇಳಿದ್ದು ಖರೆ ಐತಿ, ಅವತಾರ ಪುರುಷ ಹುಟ್ಟಿ ಬರ್ತಾನು ಅಂತ ಹೇಳಿ ಪರಮಾತ್ಮ ವರ ಕೊಟ್ಟಾನು. ಅದು ಒಂದು ಅವನಿಗೆ ಹೊಟ್ಟಿ ಕಿಚ್ಚೈತಿ, ಅದರಿಂದ ಇದನ್ನ ಪರೀಕ್ಷೆ ಮಾಡಿ ನೋಡ್ಬೇಕು ಅಂತ ಶಿವರಾಮದೇವಿ ಇಚ್ಛೆ ಪಡ್ತಾಳ. ಈಶಮಾಯಿಯಿಂದ ಒಂದು ಬೆಟ್ಟ, ಮಾರ್ಜಾಲ ಬೆಟ್ಟ ಅಲ್ಲಿ ಓಡಿ ಬರ್ತದ. ಒಂದು ತುತ್ತ ಬುತ್ತಿ ಬಿಚ್ಚಿದಾಗ ಅದ ತಿಂದು ಕೇರಿ ಹಸುನಿಗ್ತದ, ಬೆಟ್ಟ ಹಸುನಿಗ್ತದ. ಅದನ್ನು ನೋಡಿದ ಕೂಡಲೇ ಶಿವರಾಮದೇವಿಗೆ ಬಹಳಷ್ಟು ದುಃಖ ಆಗ್ತದ. ನಮ್ಮ ಅಣ್ಣ ಇಸ ಹಾಕೊಂಡ ತಂಗಿ ಮಗ ಇಬ್ರು ಸಾಯಲಿ ಅಂತ ಹೇಳಿ ಇಸ ಹಾಕೊಂಡ ನಾನು. ನಮ್ಮ ಅಣ್ಣ ಎಂತ ಕಠೋರ ಹೃದಯದವನು, ಎಂತ ಕಲ್ಲ ಹೃದಯದವನು, ಎಂತ ದುಃಖ ಪಾಪಿ ಅಂತ ಶಿವರಾಮದೇವಿ ಚೀರಾಡಕತ್ತಳು, ದುಃಖ ಮಾಡಿ ಹತ್ತಳು. ಆ ಬೆಕ್ಕ ಸತ್ತು ಬಿತ್ತು. ಆ ಬುತ್ತಿಯನ್ನ ಯಾವಲ್ಲಿ ತಿನ್ನಲಾರದಂಗ ಎಸದಳು, ಹಿತ್ತಲದಾಗ ಎಸದಳು. ಅಲ್ಲಿ ರೇವಣಾ ಸಿದ್ದೇಶ್ವರ ಬರ್ತಾನ. ಏನ್ರಿ, ಲಕ್ಷ ಕೊಟ್ಟು ಕೇಳ್ರಿ, ರೇವಣಾ ಸಿದ್ದೇಶ್ವರ ಬರ್ತಾನು. ಇಸ ಹಾಕಿದ ಬುತ್ತಿ ಅಲ್ಲಿ ಕಾಗಿಗಳು ತಿಂದು ಸಾಯಬಾರ್ದ, ದನಗಳು ತಿಂದು ಸಾಯಬಾರ್ದು ಅಂತ ನಾರಾಯಣಗೌಡ ಎಮ್ಮೆ ಸಾಕಿರ್ತಾನ. ಯಾವ ಇಸ ಹಾಕಿದ್ದು ಅವನು ಇಸರು ಬುತ್ತಿ ಅವನ ಎಮ್ಮಿಗಳಿಗೆ ಹೋಗ್ಲಿ ಅಂತ ರೇವಣಾ ಸಿದ್ದೇಶ್ವರ ಹೋಗಿ ಎಸಿತಾನ. ಆ ಎಮ್ಮಿಗಳೆಲ್ಲ ತಿಂದ ಸಾಯ್ತಾವ. ಹಿಡೀರಿ ಚಪ್ಪಾಳಿ. ಮಾಡಿದ್ದು ಮಾರಾಯ, ನಾವು ಮಾಡಿದ್ದ ನಾವು ಅನ್ಬೇಕಾಯ್ತಿ. ಇದ ಏನ್ರಿ, ನಮ್ಮ ಕಾಲ ಮ್ಯಾಲ ನಾವ ಕಲ್ಲು ಚೆಲ್ಕೋಬೇಕಾಗ್ತದ. ಅವನ ಆಲೋಚನೆ ತಂಗಿ ಮಗನ ಸಾಯಿಸ್ಬೇಕಂತ ತಂದಿದ್ದ, ಏನು ಇಸ ಹಾಕಿ ತಂದಿದ್ದೋ ಸಾಯಿಲಿ ಅಂತ ರಿಟರ್ನ್ ಹೊಳ್ಳಿ ಹೋಗ್ತ. ಯಾಕಂದ್ರ ಅವ ವೀರ ದೇವರು ಗುರುವಾದವನ, ಅವನು ಒಂದಿಷ್ಟು ಸಹಾಯ ಮಾಡ್ಬೇಕಲ್ಲ. ಇಸದ ಬುತ್ತಿ ಎಸದ, ಎಮ್ಮಿಗಳು ಸತ್ತು. ನಾರಾಯಣನಿಗೆ ಸುದ್ದಿ ಹೋಯ್ತ, ಹೊಟ್ಯಾಗ ಹೊಟ್ಟಿ ಕಿಚ್ಚ, ನನ್ನ ಎಮ್ಮಿಗಳು ಸಾಯ್ಬೇಕಾದ್ರ ಕಾರಣ ಏನ ಅವ್ ವಿಚಾರ ಮಾಡಕ. ಇಸ ಹಾಕಿದ್ದು ನನ್ನ ಎಮ್ಮಿಗಳಿಗೆ ಇಸ ಹಾಕಿ ಸಾಯಿಸಿದವರು ಯಾರು? ಹಂಗೋ ಹಿಂಗೋ ಸುದ್ದಿ ಆಯ್ತು. ಮುಂದ ಶಿವರಾಮದೇವಿ ಯಾಕಂದ್ರ ತವರು ಮನೆಯ ಮರ್ಯಾದೆ ಹೋಗ್ಬಾರ್ದು. ಹೆಣ್ಮಕ್ಳು ಬಹಳ ಜನರು ಇರ್ತಾರ, ತವ್ರ ಮನಿ ಮ್ಯಾಲ ಬಹಳ ಹಂಬಲು ಇರ್ತಾರ. ಬೇಕಾದಷ್ಟು ಕಷ್ಟ ಇರ್ಲಿ, ಬೇಕಾದಷ್ಟು ತವ್ರ ಮನೆಯವ್ರು ಚೆನ್ನಾಗಿ ನೋಡ್ಲಿಲ್ಲ ಅಂದ್ರೂ ನನ್ನ ತವ್ರ ಮನಿ ಹಾಲೋದು ಬಳ್ಳಿಯಾಗಿ ಹರಿದಾಗಿ ನನ್ನ ಅಣ್ಣನ ಹೆಂಡತಿ, ಅಣ್ಣನ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಮ್ಮ ಹೊಟ್ಯಾಗನ ಹುಟ್ಟಿನ ದುಃಖವನ್ನು ಎಲ್ಲ ಹೊಟ್ಯಾಗ ಬಚ್ಚಿಟ್ಕೊಂಡು ಹೊರಗೆ ತೋರ್ಲಾರ್ದಂಗ ಎಷ್ಟೇ ಕಷ್ಟ ಇದ್ರು ನನ್ನ ತವ್ರ ಮನಿ ಉದ್ಧಾರ ಆಗ್ಲಿ ಅಂತ ಬಯಸ್ತಿರ್ತಾರ. ಇನ್ನು ಕೆಲವ್ರು ಹಂಗಲ್ಲ, ಒಡ ಹುಟ್ಟಿದವ್ರು ತಂಗಿಯರಂತ ಇರ್ತಾರ ನೋಡ್ರಿ, ಅಕ್ಕಂದಿರ. ಒಮ್ಮೆ ಏನಾದ್ರು ಅವ್ರನ್ನ ದೀಪಾವಳಿ ಕರೀಲಿಲ್ಲ, ನಾಗರ ಪಂಚಮಿ ಹಬ್ಬಕ್ಕೆ ಕರೀಲಿಲ್ಲ ಅಂತ ನೋಡ್ರಿ, ನೀವು ಏನೋ ಒಂದಿಷ್ಟು ತೊಂದರೆಯಾಗಿ ಅವ್ರ ಮದುವೆಯಾಗಿ ಮಕ್ಕಳಾಗಿರ್ತಾವ, ಎಲ್ಲಾ ಕುಡಿದು ಕೊಟ್ಟಿರ್ತೀರಿ, ತಗೊಂಡಿರ್ತೀರಿ. ನಿಮ್ ಹೊಲದ ಮ್ಯಾಲ ಕಂಡು ಬೀಳ್ತತೆ ಅವ್ರು. ನಾವೇ ನಮ್ಮ ಮಕ್ಕಳು ಹುಟ್ಟಿಲ್ಲ,
ತಗೊಂಡ ತೀರ್ತೀವಿ ಅಂತ ಅವ್ರು ಕೇಸ್ ಹಾಕ್ತಿರ್ತಾರ ಹೆಣ್ಮಕ್ಳು. ನಿಮ್ ಕಡೆ ಏನ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ, ನಮ್ ಕಡೆ ಒಂದ್ 25 ಕೇಸ್ ಅಂತ ಏನ್ರಿ. ತಗೊಂಡ ತೀರ್ತೀನಿ ಅಂತ ಸೋಟ ಹೊಡಿತಾರ ಅವ್ರು. ಅದಕ್ಕ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ರಕ್ಕ. ನೀವು ಸಣ್ಣಗಿರ್ರಿ, ಅವ್ರಿಗೆ ನಿಮ್ಗೆ ಎಷ್ಟೇ ಕಷ್ಟ ಇರ್ಲಿ ಅವ್ರಿಗೆ ಚಲೋ ಸೀರೆ ತಗೊಂಡು ಚಲೋ ಎಲ್ಲ ಚಂದಾಗಿ ಮಾಡಿ ಅವ್ರ ಮಕ್ಕಳಿಗೆ ತಗೊಂಡು ಕಳ್ಸೋತ್ ಬರ್ರಿ. ಇನ್ನ 8 ದಿನಾಲೇ ಕಳ್ಸೋದ್ರಿ, ಮಕ್ಕಳು ಮೊಮ್ಮಕ್ಕಳಾಗಿ ಮದುವೆ ಆದರೂ ಇನ್ನ ಅವ್ರಿಗೆ ಕುಡಿದು ಹೋದ್ರ ಅಂತ ನಿಮಗ ಅನಿಸ್ತಿದ್ದ. ಇದ್ರ ಕೂಡ ಇರದಿದ್ರೆ ಹೆಂಗ್ ಕೊಡೋದು, ಅವ್ರು ಸುಲಿಗೆ ಮಾಡಕ್ ಬರ್ತಾರ. ಅಷ್ಟ ನೋಡ್ಬೇಕು, ಒಂದ್ 80 ಪೀಸ ಅಷ್ಟ ತಗೊಂಡ್ ಹೋಗಂಗಿಲ್ಲ. ಅವ್ರ ಒಂದ್ ಸೀರೆ ಉಟ್ಕೊಂಡ ನಮ್ಗ ಬೆಳ್ಳಿರೇ ಕೊಡ್ರಿ, ಬಂಗಾರನೇ ಕೊಡ್ರಿ, ಅವಾಗ ಮದ್ವೆಯಾಗ ಹಾಕಿರಿ. ಅದ್ ನೋಡಿ ಎಲ್ಲ ಸುಲಭ ಇದನ್ನಾಗೈತಿ. ನಮ್ ಕಟ್ಕೊಂಡವ್ರ ನಮ್ಮ ಅತ್ತಿ ಮಾವ ಅವ್ರ ಯಾರೋ ನಮಗ ಮಾಡಿಸಿ ಹಾಕ್ತಾ ಇಲ್ಲ. ಅದು ಒಂದು ಮಾವ ಕುಡಿತೈತಿ, ನನ್ನ ಗಂಡು ಕುಡಿತೈತಿ, ಮಕ್ಕಳು ಹುಟ್ಟ್ಯಾವ, ಅವು ಕುಡಿಯಾಕತ್ಯಾವ, ನನಗ ಯಾರು ಮಾಡಿಸಿ ಹಾಕ್ತಾ ಇಲ್ಲ. ನೋಡ್ ಸುಲಭ ನೋಡ್ರಿ. ಈಗ ಬಂಗಾರ ಏನ್ ಕಡಿಮೆ ಐತೆ, ಒಂದ್ ತೊಲೆ ಹಾಕ್ರಿ ನೋಡ್ರಿ, 2.5 ತೊಲೆ ಹಾಕ್ರಿ ಅಂದ್ರೆ 2.5 ಲಕ್ಷ ರೂಪಾಯಿ ಹೋಗ್ತಾವ. ಅವಾಗ 2.5 ಲಕ್ಷ ರೂಪಾಯಿ ಬಾಳು ಅಂತಂದ್ರ 1 ವರ್ಷ ತನಕ ನಾವು ದುಡ್ಡು ಆದಾಯ ಮಾಡೋದು ಎಷ್ಟಿರ್ತದ? ಹೊಲ ಬಾಳ ಇದ್ದವ್ರು ಹಾಕ್ತಾರ, ಕಮ್ಮಿ ಇದ್ದವ್ರು ಹೆಂಗ ಅಷ್ಟ 1 ಲಕ್ಷ ಆದಾಯ ಬಂತು ಅಂದ್ರ ಅದ್ರಾಗ ಜೀವನ ಮಾಡ್ತಿರ್ತಾರ. ಹಿಂಗ 2.5 ಲಕ್ಷ ಗಟ್ಲೆ 1 ಲಕ್ಷ ಗಟ್ಲೆ ಅವ್ರಿಗೆ ಹಾಕಿದ ಮ್ಯಾಲ ನಾವೇನ್ ತಿನ್ನೋದು, ಮತ್ ಸಾಲ ಮಾಡೋದಲ್ಲ. ಸಾಲ ಮಾಡಿ ಬಡ್ಡಿಗೆ ಬಡ್ಡಿ ಹಿಂಗ ಆಮೇಲೆ ಹೊಲ ಮನಿ ಎಲ್ಲಾ ಮಾರ್ಕೊಂಡ ತವ್ರ ಮನಿ ಕಡೆಯವ್ರೆಲ್ಲ ಬೀದಿಗೆ ಬಂದ ಬೀದಿ ಮ್ಯಾಲ ಇದ್ರೆ ನಿಮಗ್ ಬಾಳ ಚಂದ ಇರ್ತೈತಿ ಅಲ್ರಿ, ಬಾಳ ಚಂದ ಇರ್ತೈತಿ. ನಕ್ಕೋತ ಬರ್ಬೇಕಾಗಿತ್ತು. ನನ್ನ ಹಾಟ್ಯನ ಮಕ್ಕಳು ಮೊದಲು ಕೊಡ್ಲಿಲ್ಲ, ನಂದ ಶಾಪ್ ತಡಿತ, ಅದಕ್ಕ ಇವು ದಿವಾಳಿ ಆದು. ಹಿಂಗ ಶಾಪ ಕೊಟ್ರ ಒಬ್ಬೊಬ್ರದ್ದು ಕರೆ ಆಗ್ತತಿ. ಹಂಗ ಯಾರ ಇದ್ರಿ ಅಂದ್ರ ಹಂಗ ಮಾಡಕ್ ಹೋಗ್ಬ್ಯಾಡ್ರಿ. ನಿಮ್ ವ್ಯಕ್ತಿತ್ವಕ್ಕ ಧಕ್ಕಿ ಹಚ್ಕೋಬ್ಯಾಡ್ರಿ, ನಿಮ್ಗ ಕಪ್ಪ ಚಿಕ್ಕಿ ತಗೋಬ್ಯಾಡ್ರಿ. ಅಷ್ಟ ಇದ್ರೊಳಗನ ಹಾಸಿಗಿದ್ದಟ್ಟ ಕಾಲು ಚಾಚೋದಂತ. ಬಡತನದಲ್ಲಿ ಇದ್ರು ಅಂದ್ರ ಅಂತವ್ರಿಗೆ ಬಹಳ ಭಾರ ಆಗ್ಬಾರ್ದು. ಖುಷಿಯಾಗಿ ತಗೊಂಡ ಒಂದಿಷ್ಟು ಉಂಡ ಚಂದಂಗೆ ಹರಕೆ ಕೊಟ್ಟು ಹೋಗುದು ನಮ್ಮ ಹೆಣ್ಮಕ್ಳ ಕೆಲಸ. ನೀವು ಅದನ್ನ ಮಾಡ್ರಿ ತಾಯಿ. ನಮ್ಮ ಪುರಾಣದಲ್ಲಿ ಪ್ರವೇಶ ಆಗೋಣ. ಬೀರ್ಲಿಂಗೇಶ್ವರ ಹುಟ್ಟಿ ಬರಾಮದಾನ ಹೊಟ್ಟಿ ಒಳಗ. ಅವಾಗ 9 ತಿಂಗಳ ನವಮಾಸ ತುಂಬುತ್ತಾವು. ಬಾನೆ ತನಕ ಯಾರನ್ನ ಕರೆಸಬೇಕು ಚಂದನಗಿರಿಯಲ್ಲಿ ಅಂತೂ ಇಲ್ಲಾಗಿದ್ರ, ಅಷ್ಟ ಉತ್ತಮರಿಲ್ಲಾಗಿದ್ರು ಬಾನೆತನ ಮಾಡಕ್. ಅದ ನಗರಿ ಪಟ್ಟಣದಾಗ ಇದ್ರು ಏನ್ರಿ ಇಬ್ರು, ಸೂಲಗಿತ್ತಿ ಸುಬ್ಬವ ಮತ್ತ ನಡಹಿಡಿ ನಾಗವ ಅಂತ ಇಬ್ರು ಇದ್ರು. ಬಾನೆ ತನಕ ಯಾರನ್ನ ಕರೆಸಬೇಕು ಅಂತ ನೋಡಿ ಇಷ್ಟ ಆದ್ರೂ ತಂಗಿ ಹೃದಯ ತವ್ರ ಮಣಿಯಿಂದ ನನಗ ಸೂಲಗಿತ್ಯಾರು ಬರ್ಬೇಕು, ನಾನು ಬಾನೆತನ ಮಾಡ್ಬೇಕು ಅಂತ ಸುರಾಮದೇವಿ ಅಪೇಕ್ಷೆ ಪಟ್ಟರು. ಅವಾಗ ಸುದ್ದಿ ಹೇಳಿ ಕಳಿಸಿದ್ಲು, ತಿಳ್ಕೊಂಡ ಬಾಳ ಚಲೋ ಆತು. ಅವಾಗ ಸಾಯ್ಲಿಲ್ಲ. ಈ ಸಲ ಹಂಗ ಮಾಡಬಾರ್ದು, ಬರುವಾಗ ಚಿವುಟ್ ಹಾಕ್ಬೇಕು. ತಾಯಿ ಒಬ್ಬ ಕುಳಿದ್ರ ಉಳಿವಾಳ. ಅದೇನಾದ್ರೂ ಬರ್ತಂದ್ರ ಅದು ನನಗ ಮೂಲ ಆಗ್ತತಿ, ಮುಂದೆ ನನ್ನ ಮಗಳಿಗೆ ಮೂಲ ಆಗ್ತತಿ. ನನ್ನ ಮಗಳಿಗೆ ಇದು ಮೂಲ ಆಗ್ತಂದ್ರ ಅವಾಗ ನನ್ನ ಮಾನ ಭಂಗ ಆಗ್ತತಿ. ನನ್ನ ಮಾನ ಭಂಗ ನಾನ ಮಾಡ್ಕೊಳ್ಳೋದು ಬೇಡ, ನಾನೇ ಗುಂಡಿ ತೋಡಿ ಅದರಾಗ ಬೀಳುವುದು ಬೇಡ. ಒಳ್ಳೆ ಚಾಣಾಕ್ಷತನದಿಂದ ಬುದ್ಧಿಯನ್ನು ಉಪಯೋಗಿಸಿ ಇದರಿಂದ ಪಾರಾಗಬೇಕು ಅಂತ ನಾರಾಯಣಗೌಡ ಸೂಲಗಿತ್ಯಾರನ್ನ ಕರೀತಾನು. ಕರೆದು ಹೇಳ್ತಾನು, ನೀವು ಈಗಿಂದೀಗ ನಗರಿ ಪಟ್ಟಣದಿಂದ ಚಂದಾನಗಿರಿಗೆ ಹೋಗ್ಬೇಕು, ನನ್ನ ತಂಗಿ ಹೆರಿಗೆ ಮಾಡ್ಲಕ್ ಹೋಗ್ಬೇಕು, ಬಾನೆತನಕ್ ಹೋಗ್ಬೇಕು ಅಂತ ಹೇಳ್ತಾ ಹೋಗ್ತೀವಂದ್ರು. ಅಂದ್ರ ಏನ್ ಮಾಡ್ಬೇಕು ಅಂತಿನ ವಿಚಾರ ಗೊತ್ತಿಲ್ಲ, ಬಾನೆತನ ಮಾಡೋದು ಅಷ್ಟ ಗೊತ್ತಿತ್ತ. ಅಲ್ಲಿ ಹೋಗಿ ನಮ್ಮ ತಂಗಿ ಹೆರಿಗೆ ಆಗ್ತತಿ, ನನ್ನ ತಂಗಿಗೆ ಏನಾರ ಹೇಳಿ ಅದನ್ನ ಚಂಡಿ ಚೂಟಬೇಕು ನೋಡು, ತಗೋರಿ ಇವು 10 ಮರಳಿಗೆ 10 ಉಕ್ಕಿನ ಮುಂಬರುಗಳನ್ನ ಧರಿಸ್ರಿ, ಚೂಟ್ ಹಾಕ್ರಿ. ಇದು ನಮ್ಮ ಕೈಲಿ ಆಗಂಗಿಲ್ಲ ಅಂದ್ರ ನಮ್ಮ ಕೈಲಿ ಆಗಂಗಿಲ್ಲ ಅಂದ್ರೆ ನಿಮ್ಮನ್ನ ನಾವು ಬಿಡಂಗಿಲ್ಲ ಅಂದ್ರ ನಿಮಗ 500 ಉಂಗುಳೆ ಕೊಡ್ತೀನಿ, ಹಿಂದೂ ಬಯಸಿರಬಾರ್ದು ಅಷ್ಟು ಕೊಡ್ತೇನೆ. ನೀವು 7 ತಲೆಮಾರು ತನಕ ಕುತ್ತ ತಿಂದ್ರು ಸಾಯಬಾರ್ದು ಅಂತ ಆಸ್ತಿ ನಿಮಗ್ ಕೊಡ್ತೀನಿ. ಈ ಕೆಲಸ ನೀವು ಮಾಡಿ ಮುಗಿಸಾಕಬೇಕು, ಮುಗಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾ ಮುಗಿಸ್ತೀವಿ. ಅವು ಅಂಜಿದ್ವು, ಹೆದರಿದ್ವು. ಯಾಕಂದ್ರ ಆಸೆ ಪಟ್ಟು
ಆಸೆ ಪಟ್ಟ ಕೇರಿ ಆಯ್ತು ಅಂತಂದ್ರ ಇವ್ ನಮನ ಮುಗಿಸ್ತಾನ ಅಂದ್ರ ಅದನ್ನ ತಗೊಂಡು ಇದೊಂದು ಪಾಪ ಮಾಡೋನು ಅಂತ ಅವ್ರ ಚಂದನಗಿರಿಗೆ ಬರ್ತಾರು. ಅವತ್ತ ರವಿವಾರ ಅಮಾವಾಸ್ಯೆ ರಾತ್ರಿ ಇರ್ತೈತಿ. ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾಳ ಸೌರಾಮದೇವಿ. ನನ್ನ ತವ್ರ ಮನಿ ಬಾನೆತನ ಮಾಡ್ಲಕ್ಕ ಬಂದಿರತಕ್ಕಂತ ಸೂಲಗಿತ್ತಿ ಸುಬ್ಬವ್ವ ನಾಗವರಿಗೆ ತಾಯಿ ರೂಪದಿಂದ ಅವರನ್ನ ಕುಂಡ್ರಿಸಿ ಉಚ್ಚಾಸನದ ಮೇಲೆ ಕುಂಡ್ರಿಸಿ ಅವರಿಗೆ ಎಲ್ಲಾ ತರದ ಭಕ್ಷ್ಯ ಭೋಜನಗಳನ್ನು ಉಣ್ಣಬಡಿಸಿ ಆನಂದವಾಗಿ ಕುಶಲ ವಾರ್ತೆಯನ್ನು ಕೇಳಿ ಇರುವಾಗ ಇನ್ನೇನಪ್ಪ ರಾತ್ರಿ 12 ಗಂಟೆ ಟೈಮ್ ಆಗೋಕ್ಕಿಂತ ಮುಂಚೆ ಸೂರಾಮದೇವಿಗೆ ಒಂದಿಷ್ಟ ಲಕ್ಷಣ ಕಾಣ್ತಾವ. ಹೆರಿಗೆ ಲಕ್ಷಣ ಏನಂತೀರಿ ಅದಕ್ಕೆ? ಬ್ಯಾನಿ ಬಂಕಿ ಕಾಡ್ತಾವ. ಬಂಕಿ ಕಾಡುವಾಗ ಸೂರಾಮದೇವಿಗೆ ಸೂಲಗಿತ್ಯಾರ ಹೇಳ್ತಾರ ಪ್ರಥಮದಲ್ಲಿ ನಿನ್ ಹೆರಿಗೆ ಆಗ್ತಾ ಇದೆವಾ, ನೀ ಹುಟ್ಟಿದ ಕೂಡಲೇ ನಿನ್ನ ಮಗನ ನೋಡಬಾರ್ದು, ಹೆರಿಗೆ ಆಗಾಗ ನೋಡಬಾರ್ದು, ನೀ ನಡಿ ಅಂತ ಹೇಳಿ ಎಲ್ಲಾ ಜನರನ್ನು ಹೊರಗೆ ಸರಿಸಿ ತಾವತ್ತ ಒಳಗ ಒಂದು ಕೋಲೆದಾಗ ಹೋಗಿ ಒಂದು ಕರಿ ಅರಿವಿ ತಂದ ಆಕಿ ಕಣ್ಣಿಗೆ ಕಟ್ಟಿ ಭದ್ರವಾಗಿ ಅವರಿಗೆ 10 ಬರಳಿಗೆ 10 ಉಂಗುರ ಹಾಕೊಂಡ ಕದ ಹಾಕಿ ಬೀಗ ಹಾಕಿ ಒಳಗ ಅವ್ರನ್ನ ಕುಂಡ್ರಿಸಿ ಇವ್ನ ಹೆರಿಗೆ ಮಾಡವ್ರ ಯಾರು ನೋಡ್ಬಾರ್ದಾರಲ್ಲ ಸಾಯಿಸೋದು ನೋಡ್ರಿ ಅಂದ್ರೆ ನಮ್ ಮೇಲೆ ಬರ್ತೈತಿ. ನಮ್ ಮೇಲೆ ಬಂತಂದ್ರೆ ನಮ್ಮನ್ನು ಬಿಡಂಗಿಲ್ಲ, ಸಾಯಿಸ್ತಾವ ಅಂತ ಹೇಳಿ ಅವರು ಅಲ್ಲಿ ದೊಡ್ಡ ಕೊಟೆಲ ಕಾರಸ್ಥಾನ ಮಾಡ್ತಾರ. ಯಾಕಂದ್ರೆ ನಾರದರ ಮಾತು ಕೇಳಿ ಇನ್ನೇನಪ್ಪ ಸೂರಾಮದೇವಿಗೆ ಹೆರಿಗೆ ಸರಿ ಶುರುವಾತು. ಅದೊಂದು ಬಹಳ ಮದ್ದು ಉಪಕಾರ ಮಾಡುವಂತ ಹೆರಿಗೆ ಅದು. ಈ ಲೋಕದ ಒಬ್ಬ ದೇವ ಪುರುಷನನ್ನ ಜನ್ಮ ಕೊಡುವಂತ ಹೃದಯ ಅದು. ಸೂರಾಮದೇವಿ ಆನಂದ ಸಾಗರದಲ್ಲಿ ಇದ್ದಳು. ಮತ್ತ ತರಣ ತೋರಣಗಳಿಂದ ಶೃಂಗಾರಿಸಿರ್ತಕ್ಕಂಥ ಚಂದನಗಿರಿಯಲ್ಲಿ ಜ್ಯೋತಿ ಬೆಳಗುತ್ತಿದ್ದು, ಎಲ್ಲಾ ಕಡೆ ಜ್ಯೋತಿ ಬೆಳಗುತ್ತಿದ್ದು. ಬರವನಿಂಗ ಆನಂದದಲ್ಲಿದ್ದ. ಇವತ್ತು ನಮ್ಮ ಬಂಜಿತನ ಹೋಗಲಾಡಿಸುವಂತ ಒಬ್ಬ ಪುರುಷ ಹುಟ್ಟಿ ಬರ್ತಾನ, ಒಬ್ಬ ಮಗ ಹುಟ್ಟಿ ಬರ್ತಾನ. ಆನಂದ ಸಾಗರದಲ್ಲಿದ್ದ ಬರಮಲಿಂಗ. ಎಲ್ಲ ಪ್ರಜರು ಆನಂದ ಸಾಗರದಲ್ಲಿದ್ದರು. ಅಷ್ಟನ್ನೋದ್ರಾಗನ ಇನ್ನೇನು ಹೆರಿಗೆ ಶುರುವಾತು. ಸೂರಾಮದೇವಿ ಹೆರಿಗೆ ಆಗುವಾಗ ಈ ಸೂಲಗಿತ್ಯಾರ ನೋಡ್ರಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ರು. ಅವತಾರ ಪುರುಷ ಹೊಟ್ಟೆ ಆಗಿಂದ ಜಿಗದಂಗಾಯ್ತು, ಕೋಲು ಮಿಂಚೊಳದಂಗಾಯ್ತು. ನಡ ಹಿಡಿ ನಾಗವನ ನಡದ ಮ್ಯಾಲ ಒದ್ದಿದ್ದ ನಡ ಎಲ್ಲ ಮೂಲೆ ಗುಂಪಾಗಿತ್ತು. ಸೂಲಗಿತ್ತಿ ಸುಬ್ಬವನ ಬಾಯಿ ಮ್ಯಾಲ ಒದ್ದಿದ್ದ ಬಾಯಾಗಿನ ಹಲ್ಲು ಎಲ್ಲ ದಾಳಂಬ್ರಿ ಬೀಜ ಉದುರಿದಂಗ ಹಲ್ಲೆಲ್ಲ ಪಳ 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 ಅಂತ ರಕ್ತ ಅದು ಕೂಡಿ ಉರುಳಿ ಬಿದ್ದು ನಡನ ಮ್ಯಾಲ ಒದ್ದಕ್ಕಿ ನಡ ಮೂಗ ಚಪಟಾತ್, ಬಾಯಿ ಮ್ಯಾಲ ಒದ್ದಕ್ಕಿ ಹಲ್ಲ ಮೂಗ ಚಪಟಾತ್, ಮುಖ ಚಪಟಾತ್, ಕಣ್ಣು ಚಪಟಾತ್, ರಗತ್ ಬಿದ್ದ ಕಸ ಗೂಡ್ಸಲ್ಲಿ ಇವರು ನೂಲು ಗುರುಪಾಗಿ ಬಿದ್ದ ಕೂಸ ಆನಂದವಾಗಿ ನಗತಿತ್ತು. ಕೂಸ ಆನಂದವಾಗಿ ನಗತಿತ್ತು. ಯಾಕೆ ಅಳಕತ್ಯಾರು, ಯಾಕೆ ಇವ್ರು ಇಷ್ಟೊಂದು ನೆರಳಾಡಕತ್ಯಾರ ಅಂತ ಸೂರಾಮದೇವಿ ಕಣ್ಣು ಕಟ್ಟಿದ ಕಣ್ಣು ಬಿಚ್ಚಿ ಮಗನ ನೋಡಿದಳು. ಮಗ ಆನಂದವಾಗಿ ನಗಾಕತ್ಯಾನ. ಹುಟ್ಟಿದ ಕೂಡಲೇ ಆಡಾಕತ್ಯಾನ. ಯಾವ ಮಾಸಿಲ್ಲ ಏನಿಲ್ಲ, ಆನಂದವಾಗಿ ಆನಂದ ಸಾಗರದಲ್ಲಿ ಆ ಮಗನ ನೋಡಿ ಸೂರಾಮದೇವಿಗೆ ಎಲ್ಲಿಲ್ಲದ ಆನಂದ, ಪರಮಾನಂದ. ಆದ್ರೂ ಅಲ್ಲಿ ತವೂರಿನಿಂದ ಬಂದಿರತಕ್ಕಂತ ಸೂಲಗಿತ್ಯಾರ ಪರಿಸ್ಥಿತಿ ನೋಡಿ ಬಹಳ ಕೆಟ್ಟ ಅನಿಸ್ತು. ಹಿಂಗ ಆಗಲಾಕ ಕಾರಣ ಆದ್ರೆ ಏನು ಅಂತ ಕೇಳಿದಾಗ ಅವ್ರು ನಿಜ ಸಂತಿ ಹೇಳಿದ್ರು. ನಿಮ್ಮ ಅಣ್ಣ ಬಾಳ ಕೊಟ್ಟಿಲ್ಲ, ಹೊಟ್ಟೆ ಕಿಚ್ಚಿನ ಬುದ್ಧಿ, ಹೊಟ್ಟೆ ಉರಿ. ನಿನ್ನ ಮಗನ ಸಾಯಿಸಲಾಕ ಉಕ್ಕಿನ ಉಂಗ್ರ ಕೊಟ್ಟು ನಮ್ಗ ಹಾಕಿ ಕಳಿಸ್ಯಾನು. ಇದನ್ನ ಮಾಡಾಕ ಹೋಗಿ ನಮ್ಮ ಪರಿಸ್ಥಿತಿ ಹಿಂಗಾತ. ನಿನ್ನ ಮಗ ಇನ್ನ ಮ್ಯಾಲೆ ಯಾರನ್ನು ಬಿಡಂಗಿಲ್ಲ, ಅವನಿಗೆ ಸಾವಿಲ್ಲ. ಇನ್ನು ಎಲ್ಲಾ ಜಗತ್ತಿನಲ್ಲಿ ಪವಾಡ ನಡೀತಾವ. ನಿನ್ನ ಮಗ ಬಹಳ ಅಂತಿಂತವನಲ್ಲ, ಬಹಳ ದೊಡ್ಡ ಮಗ ಅಂತ ಹೇಳಿ ಅವನು ಪರಿಸ್ಥಿತಿ ಬಿಕಾರ ಆಗಿರ್ತತಿ. ಅವನ್ನ ಕಳಿಸಿಕೊಡ್ತಾರ ಎಲ್ಲೇ ನಗರಿ ಪಟ್ಟಣಕ್ಕೆ. ಇಲ್ಲಿ ಬೀರಲಿಂಗ ಹುಟ್ಟಿ ಬರ್ತಾನಲ್ಲ, ಮಗನ ಮುಂದ ಐದೇಶಿ ಮಾಡಿ ಇದೇನೇನೋ ಜಾತಕ ನೋಡಿ ತೆಗೆಸ್ಬೇಕು, ಇವೆಲ್ಲಾ ನೋಡ್ಬೇಕು ಅಂತ ಸೂರಾಮದೇವಿ ಬಹಳ ಆಸೆ ಪಟ್ಟಿರ್ತಾಳ. ಮಗನ ಕೊಂಡಲಿಯನ್ನ ತೆಗೆಸಬೇಕು, ಮಗ ಹುಟ್ಟ್ಯಾನ, ಅಪರೂಪದ ಮಗ. ಅವಾಗ ಇವು ನಗರಿ ಪಟ್ಟಣದಾಗ ಇವು ಸೂಲಗಿತ್ಯಾರ ಹೋಗಿ ಚಕ್ಕರಿಸಿ ಮಕ್ಕಕ್ಕೆ ಹೊಡೆದ್ರ, ನಿನ್ನ ಆಸ್ತಿನೂ ಬೇಡ, ನೀನು ಬೇಡ,
ನೋಡ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ. ಜೀವನ ಪೂರ್ತಿಯನ್ನ ನಾವು ಸುಧಾರಿಸ್ಕೊಂಡ್ರು ನಮಗ ಯಾರು ನೆಟ್ಟಗ್ ಮಾಡಂಗಿಲ್ಲ. ಹಂಗಾಗ್ಯದ. ನಿನ್ನ ಆಸ್ತಿ ತಗೊಂಡ ನಿನ್ನ ಆಸ್ತಿಗೆ ಬೆಂಕಿ ಹತ್ಲಿ, ನಿನಗೂ ಬೆಂಕಿ ಹತ್ಲಿ. ನೀನು ಬೇಡ, ನಿನ್ನ ಆಸ್ತಿನೂ ಬೇಡ ಅಂತ ಅವ್ರ ಮನೆಗೆ ಹೋಗ್ತಾರ. ಏನ್ ಅವ್ರ ಮನೆಗೆ ಹೋದಾಗ ಈ ಕಡೆ ಶಿವರಾಮದೇವಿ ಮಗನ ಜಾತಕ ಬರೆಸಿಡ್ಬೇಕು ಅಂತ ವಿಚಾರ ಮಾಡುವಾಗ ಇವ ತಾನು ನಾರಾಯಣಗೌಡ ಅಂತ ನಾವು ಬರಲಿಲ್ಲ. ನೀವು ಒಬ್ಬ ಪಂಚಾಂಗ ಹೇಳವನಾಗಿ, ಒಬ್ಬ ದೋಷನಾಗಿ, ಒಬ್ಬ ಭವಿಷ್ಯ ಹೇಳವನಾಗಿ ಬರ್ತಾನ. ಬಂದು ಕೇಳಿ ರಾಜಬೀದಿಯ ಮಂಥನಗಳಲ್ಲಿ ಭವಿಷ್ಯ ಹೇಳ್ತಿರ್ತಾನ. ಮಕ್ಕಳಿಗೆ ಹೇಳ್ತಿರ್ತಾನ, ಬರೆಯೋದು ಸುಳ್ಳು, ಸುಳ್ಳು ಬರೆ ಹಿಂಗೆ ಹೇಳ್ತಿರ್ತಾನ. ಹಿಂಗೆ ಹೇಳ್ಕೋತಿದ್ದಾಗ ಸುದ್ದಿ ಆಗ್ತದ. ಅವಾಗ ಶಿವರಾಮದೇವಿ ಅರಮನೆ ಮುಂದೆ ಬರ್ತಾನ. ಶಿವರಾಮದೇವಿ ಒಳಗಡೆ ಕರೆದು ಅರಮನೆ ಒಳಗೆ ಕುಂಡ್ರಿಸಿ ತನ್ನ ಮಗನ ಜಾತಕ ಕೇಳ್ತಾಳ. ತನ್ನ ಮಗನ ಜಾತಕ ಕೇಳಿ ಬರೆದಿಡಬೇಕು ಅಂತ ಜಾತಕ ಕೇಳಿದಾಗ ಅವ ಹೇಳ್ತಾನ. ಮಗನ ಜಾತಕ ನೋಡಿ ಹೇಳ್ತಾನೋ, ಮೌನವಾಗಿ ಕುಳಿತುಕೊಂಡು ಹೇಳ್ತಾನೋ, ಈ ಮಗ ಏನು ಹುಟ್ಟಿ ಬಂದಾನಲ್ಲ ಅವತಾರ ಪುರುಷ, ಇವ ಜಗತ್ತವನ್ನು ಉದ್ಧಾರ ಮಾಡ್ತಾನೋ, ಕೋರಿ ನಿಷೇಧಿ ಹಚ್ಚಿ ನಡೀತಾನೋ, ಇವ ಬೆಳಕಾಗಿ ಹೊಳಿತಾನೋ. ಇಂಥ ಮಗ ಅಂದ್ರೆ ಇವ ಸೂರ್ಯಚಂದ್ರ ಇರುವರೆಗೆ ನೆಲಗಣ್ಣಿ ಹರಿವರೆಗೆ ಇವನ ಹೆಸರು ಅಜರಾಮರವಾಗಿ ಉಳಿತದ. ಇಂಥ ಮಗ ಇವ ಅದಾನು. ಇದನ್ನೇನಾದರೂ ಇವನಿಗೆ ಹೇಳಿದ್ರೆ ನನ್ನ ಕತಿ ಮುಗಿತು ಅಂತ ಅದನ್ನ ಸುಳ್ಳು ಹೇಳ್ತಾನ. ಅಮ್ಮ, ನಿನ್ನ ಮಗನ ಭವಿಷ್ಯ ಹೇಳಬೇಕಂದ್ರೆ ನನಗೆ ಹೇಳಕ್ ಆಗುದಿಲ್ಲ. ಕೇಳ್ತಿ ಅಂದ್ರೆ ನೀನು ಕೇಳಬೇಕಂದ್ರೆ ಕೇಳಕ್ ಆಗುದಿಲ್ಲ. ಯಾಕಂತ ಕೇಳಿದ್ರೆ ನಿನ್ನ ಮಗನ ಭವಿಷ್ಯ ಹೆಂಗೈತಿ ಕೇಳು. ಆದ್ರೆ ಹೇಳಬಾರ್ದು ಅಂತೀನಿ. ನೀ ಕೇಳಿಸ್ಕೊಂಡಿ ಅಂದ್ರೆ ಎದೆ ಹೊಡೆಸ್ತೈತಿ. ಅಂತ ಅನಿಷ್ಟ ನಿನ್ನ ಮಗ ಹುಟ್ಟೈತಿ. ನಿನ್ನ ಮಗ ವಾರ ಒಂದು ಚಲವಿಲ್ಲ. ವಾರ ಸುಮಾರು ಐತಿ, ನಕ್ಷತ್ರ ಸುಮಾರು ಐತಿ, ತಿಥಿ ಸುಮಾರು ಐತಿ. ಇದೆಲ್ಲ ಬಹಳ ಕೆಟ್ಟೈತಿ. ಈ ಮಗನಿಂದ ನಿಮಗ ಒಳ್ಳೆಯದಾಗುದಿಲ್ಲ, ಅನಾಹುತ ಆಗ್ತದ ಅಂತ ಹೇಳಿ ಅಣತಿದ್ದ. ಶಿವರಾಮದೇವಿಗೆ ಎಲ್ಲಿ ಸಿಟ್ಟು ಬಂತು, ಎದ್ದೇಳಿ ಮ್ಯಾಲ. ಇಂಥ ಹೇಳೋರನ್ನ ಬಹಳ ಮಂದಿನ ನೋಡಿದ್ದೀನಿ. ಅವತಾರ ಪುರುಷ ಹುಟ್ಟಿ ಬಂದಾನ ಅಂದ ಮ್ಯಾಲ ಇವ್ ಬಹಳ ಚೆನ್ನಾಗಿ ಹುಟ್ಟ್ಯಾನ, ಹೊರ ಪಡ್ಕೊಂಡು ಹುಟ್ಟ್ಯಾನ. ಇವನು ವಾರ ಚಲುವಿಲ್ಲ, ನಕ್ಷತ್ರ ಚಲುವಿಲ್ಲ, ತಿಥಿ ಚಲುವಿಲ್ಲ ಹೇಳ್ತಾ ಇದೆಯಾ. ಈ ಜೋಯಿಸರ ಹೇಳ್ತಿ ಹಾಸ್ಯಾಕ ಸತ್ರ ಮರುದಿನ ಸುದ್ದಿ ಆಗ್ತದ. ಅಂತ ಸುದ್ದಿ ಹೇಳಿದ್ರ ಎದ್ದೇಳಿ ಪಂಚಾಂಗ ತಗೊಂಡ ಅಂತ ಬೈದವನು ಡಬ್ಬಾಳು. ಅದು ಯಾಕಂದ್ರೆ ಅವ್ರ ಅಣ್ಣನು ಹೇಳ್ತಿರ್ತಾನಂದ್ರೆ ಅವನು ಕರೆಸಿ ಕೇಳಬೇಕು ಅಂತ ಆಕೆ ಇಚ್ಛಾ ಪಡ್ತಾಳ. ಇವು ಕಪಟ ರೂಪಿ ಸೂತ್ರಧಾರಿ ಇವ ಏನು ಬಂದಿದ್ದಲ್ಲ, ಅವ್ರ ಅಣ್ಣ ಬಂದಿದ್ದ. ಆದ್ರೆ ರೂಪ ದಾನ ಮಾಡ್ಕೊಂಡು ಬಂದಿದ್ದು. ಹಿಂಗೆ ಹೇಳುವಾಗ ಅಲ್ಲಿ ಹೋಗಿ ಮತ್ತೆ ಬರ್ತಾನ. ತಂಗಿ ಕರೆಸಿದಾಗ ತನ್ನ ನಿಜ ರೂಪದಲ್ಲಿ ಬರ್ತಾನ. ಬಂದವನು ಹಿಂಗ ಭವಿಷ್ಯ ಹೇಳ್ತಾನ. ಹೇಳಿಲ್ಲ ಅವನು ಪಂಚಾಂಗ ಬರಲಾಗ ಹಿಡ್ಕೊಂಡು ಹೊಂಟು. ಅಣ್ಣ ಯಾಕೆ ಹೊಂಟ್ರಿ? ತಂಗಿ ನೀನ್ ಕೇಳೋದು ಬೇಡ, ನಾ ಹೇಳೋದು ಬೇಡ, ಹಿಂಗ ಇರ್ಲಿ, ಇದನ್ನ ನೀ ಹಿಂಗ ಈ ಕೂಸು ಅನುಭವಿಸಲಿ ಹೇಳಿ ಅಂದ್ರೆ ಎಲ್ಲ ಬಹಳಷ್ಟು ಪರಿಣಾಮ ಬೀರುತ್ತದ. ದಯವಿಟ್ಟು ಇದನ್ನ ಕೇಳದ. ಅಣ್ಣ ಅದು ಏನಾಗುತ್ತದೆ ಆಗಲಿ ಹೇಳೇ ಬಿಡು. ಮೊದಲು ಬಂದಿದ್ದ ಏನೇನೋ ಹೇಳಿದ, ನೀನು ಹಂಗ ಹೊಂಟಿ ಅಂದ್ರೆ ನನ್ನ ಮಗನ ಭವಿಷ್ಯ ಕೇಳಿದಂಗ ಆಗೋದಿಲ್ಲ, ಬರೋದು ಇಡ್ಲಾಕ ಆಗೋದಿಲ್ಲ. ಅದು ಏನೈತಿ ಇರ್ತೈತಲ್ಲ ಅದನ್ನ ಹೇಳು ಅಂತಂದಾಗ ಅವಾಗ ಶಿವರಾಮದೇವಿ ಬಹಳಷ್ಟು ಪ್ರೀತಿಯಿಂದ ಕೇಳಿದಾಗ ಹೇಳ್ತಾನು, ತಂಗಿ ನಿನ್ನ ಮಗ ಅನಿಷ್ಟ ತಿಥಿ ಅನಿಷ್ಟ ವಾರ ಶುಭ ನಕ್ಷತ್ರದಾಗ ಹುಟ್ಟಿಲ್ಲ, ಬಹಳ ಕೆಟ್ಟಾಗಿ ಹುಟ್ಟೈತಿ. ಮೊದಲ ನಿನ್ನ ಅಂದ್ರೆ ಸೋದರ ಮಾವನಾಗಿರ್ತಕ್ಕಂಥ ನನ್ನ ಬಲಿ ತಗೋತತಿ. ಎರಡನೇದಾಗಿ ತಾಯಿ ತಂದೆಗಳನ್ನ ಬಲಿ ತಗೋತತಿ. ಮೂರನೇದಾಗಿ ಚಂದನಗಿರಿಯ ಎಲ್ಲ ವರ್ಗದ ಜನರನ್ನ ಬಲಿ ತಗೋತತಿ. ಅದಕ್ಕೆ ನಿನ್ನ ಮಗನ ಆಯಾನ ಹೋದ ಸಾಯಿಸಿದ್ರೆ ಇದರಿಂದ ಎಲ್ಲ ಪಾರಾಗ್ತತಿ ಅನ್ನೋ. ಶಿವರಾಮದೇವಿ ಎದಿ ಪಡ್ಕೊಂಡು ಅಳಕತ್ತಳು. ಅಳಬೇಡ ತಂಗಿ, ಈ ಮಗನ ಮ್ಯಾಲ ನಿನಗೆ ಎಷ್ಟು ಹಂಬಲ ಐತಿ, ಪ್ರೀತಿ ಐತಿ ನೋಡು. ಸ್ವಾದರ ಮಗನಾಗಿ ನನಗೂ ಅಡ್ಡ ಪ್ರೀತಿ ಐತಿ ಅಂದ್ರೆ ಅಷ್ಟ ಪ್ರೀತಿ ಐತಿ. ಅಳಬೇಡ, ನಾನು 4 ಮಂದಿ ದೈತ್ರನ ಶಿವದೂತರನ್ನ ಕಳಿಸ್ತೀನಿ. ಅವ್ರ ಕೈಯಾಗ ಪಟ್ಟು ಕಳಿಸು, ವ್ಯವಸ್ಥೆ ಮಾಡಿ ಹರ್ಯಾಣದಲ್ಲಿ ಅವ್ರು ಬಂದು ಬರ್ತಾರು. ಚಂದಾಗಿ ಮತ್ತೆ ನಿನಗೆ ಮಗ ಮುಂದೆ ಹುಟ್ಲಿ ಅಂತ ಅವನು. ಶ್ರೀಕೃಷ್ಣನು ಹಂಗ ಮಾಡ್ಯಾರ. ಶ್ರೀಕೃಷ್ಣ ಅವನಿಗೆ 8ನೇ ಮಗ. ಯಶೋದಿ ಪಕ್ಕ ಹಾಕಿರ್ತಾರ. ಅಲ್ಲಿ ಒಂದು ಮಗಳು ತಂದು ಈಗ ಪಕ್ಕ ಹಾಕಿರ್ತಾರ. ಆ ಕತಿ ಬಹಳ ದೊಡ್ಡದ, ಮತ್ತೆ ಮುಂದೆ ಹೇಳೋದು ಅದನ್ನ. ಅವಾಗ
ಒಂದು ಅನಾಹುತಕ್ಕೆ ತುತ್ತಾಗುವಂತ ಮಗನ ಕೊಟ್ಟಿ, ನನ್ನ ನೋಡಿ ಸಿಟ್ಟಿನ ಬರದಲ್ಲಿ ಇಂಥ ಮಗನ ಕೊಟ್ಟಿ ಅಂತ ಕೋಪದಿಂದ ಬೈದರು ಆತಳು. ಬುದಿಬಡಕ ಸನ್ಯಾಸಿಯಾಗಿ ಕೈಲಾಸದಾಗ ಬುದಿಬಡಕ ಸನ್ಯಾಸಿಯಾಗಿ ಮಶಾನದಾಗ ಬುದಿ ಬಡ್ಕೊಂಡು ಕೂತಿದಿ. ಎಷ್ಟು ಮಂದಿಗೆ ಮೋಸ ಮಾಡಕ್ ಹೋಗ್ತೀನಿ, ನನ್ನಂತ ಒಂದು ಹೆಣ್ಣಿಗೆ ಇಂಥ ಮೋಸ ಮಾಡಿದೆ ಅಂತ ಬೇಕಾಯ್ತು. ಏನಾದರೂ ಬೇದರು ಇನ್ನೇನಾದ್ರು ಅಂತ ಹೇಳಿ ಕರುಣೆಯಿಂದ ಮತ್ತು ಪರಮಾತ್ಮನಲ್ಲಿ ತನ್ನ ದುಃಖವನ್ನೆಲ್ಲ ನುಂಗಿ ಆ ಮಗನ ಕಳಿಸ್ಬೇಕಂತಿರ್ತಾಳು. 4 ಮಂದಿನ ಕೊಟ್ಟು ಕಳಿಸಿರ್ತಾಳ ನೋಡ್ರಿ. ಅವ ತೊಟ್ಲ ಎತ್ತಬೇಕು, ತೆರೆ ಮೇಲೆ ಇಟ್ಕೋಬೇಕು, ಹೋಗ್ಬೇಕಂತ ಹೇಳಿ ಪೈಲ್ವಾನ್ರು ಮೊದಲ ಸೊಕ್ಕಿನ ದೈತ್ರು ಎತ್ತಬೇಕಂತಿದ್ರು, ತೊಟ್ಲು ಎತ್ತಲಿಲ್ಲ. ತಾಯಿ ಮಗನಿಯಾಗೆಲ್ಲ ಯೋಚನೆ ಮಾಡಿ ಇಟ್ಟಿದ್ರು, ಈಗ ಅನ್ನ ಯೋಚನೆ ಮಾಡಿ ಇಟ್ಟಿದ್ರು. ಇದೇ ನನ್ನ ಕೊನೆ ದರ್ಶನ. ಮಗನೇ, ನಿನ್ನ ದುಃಖವನ್ನು ಆಯಾಮದಲ್ಲಿ ಅನುಭವಿಸು. ನೀ ಆಯಾಮದಲ್ಲಿ ನೀನೇ ರಕ್ಷಣೆ ಮಾಡ್ಕೋ. ನನ್ನ ಹೊಟ್ಟಿಯಾಗಿದ್ದಾಗ ನನಗೆ ನಿಮ್ಮ ಅಣ್ಣ ಈಸಾ ದರ್ಶನ ಅಂತ ಹೇಳಿದ್ದಿ. ಮತ್ತ ಸೂರ್ಯಗಿತ್ತಿ ಸುಬ್ಬವ್ವ ಉಕ್ಕಿನ ಉಂಗುರ ಹಾಕೊಂಡ ನಿನ್ನ ಸಾಯಿಸಾಕ ಬಂದಾಗ ನೀನು ಅವತಾರ ಮಾಡಿ ತೋರಿಸಿದಿ. ಅವ್ರು ನಿನ್ನ ಸಾಯಿಸಾಕ ಬಂದ್ರು ನೀ ಸಾಯಿಬೇಡ. ಆಯಾಮದಲ್ಲಿ ನೀನು ಹೆಂಗೋ ಬದುಕಿ ನೀನು ಮುಂದೆ ನನ್ನ ಮಗನಾಗಿ ಒಳ್ಳೆ ಗುರುವಾಗಿ ಈಶ್ವರ ಗುರುವಾಗಿ ಮೆರಿ ಅಂತ ತಾಯಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾಳ. ಅವಾಗ ತಾಯಿ ತೊಟ್ಲ ಎತ್ತಿ ಹೊರಿಸಿದಾಗ ಹೊತ್ಕೊಂಡು ಹೋಗ್ತಾಳ. ಅವರು ಕಾಡರುದ್ರ ಭೂಮಿಗೆ ಬಂದ ತೊಟ್ಲ ಅಲ್ಲಿ ಇಳಿಸ್ತಾರ. ಇಳಿಸಿ ಕೇಳಿ ಹಸು ಆಗ್ತದ, ಅದ್ರೊಳಗಿಂದ ಬುತ್ತಿ ಬಿಚ್ಕೊಂಡು ತಿಂತಾರ. ಅಂತಾರ ಅವರು ರೋಮ ಜೊಲ್ಲ ಮಲ್ಲ ಕಲ್ಲ ಅಂತಾರ ಅವರು ರೈತರು. ನಾವು ಒಂದು ಗಾಡಿ ಅನ್ನ ತಿಂದ, ಒಂದು ಕೆರೆ ನೀರು ಕುಡಿಯಂತವ್ರು ಒಂದು ಬಂಗಾರ ಗಿಂಡಿ ಒಳಗಿನ ನೀರು ಕುಡಿದ್ರು ಖಾಲಿ ಆಗಲಿಲ್ಲ. ಈ ಪಂಚಾಮೃತದ ಎಡೆ ತಿಂದ್ರು ಖಾಲಿ ಆಗಲಿಲ್ಲ, ಹಂಗ ಉಳಿತು. ಇಷ್ಟು ದೊಡ್ಡ ಪ್ರಭಾವ, ಇಷ್ಟು ಶಕ್ತಿ ತೊಟ್ಟಲದಾಗ ಐತೆ ಅಂದ್ರೆ ಈ ತೊಟ್ಟಲದೊಳಗಿರೋ ಮಗನನ್ನ ನಾವು ಸಾಯಿಸೋದು ಬೇಡ. ನಮಗ ಇಷ್ಟೊಂದು ಅನ್ನ ಕೊಟ್ಟದ, ನೀರು ಕೊಟ್ಟದ, ಇದ್ರ ದುಃಖ ಇದ ಅನುಭವಿಸಲಿ ಅಂತ ಒಂದು ಮಲನ್ನ ಬ್ಯಾಟಿ ಆಡಿ ಆ ರಕ್ತ ತಗೊಂಡ ಅದ್ರಾಗ ಹಿಡ್ಕೊಂಡು ಹೋದ ನಾರಾಯಣ ತೋರಿಸ್ತಾರ. ಬಹಳ ಖುಷಿ ಆಗ್ತಾನ. ಸತ್ತ ನನ್ನ ಏನಿ ಅಂತ ಖುಷಿ ಆಗ್ತಾನ. ಆದ್ರೆ ಮುಂದಿನ ಅವನಿಗೆ ಗೊತ್ತಿಲ್ಲ. ಹೇಳಿ, ಮುಂದಿದ್ದು ಅವನಿಗೆ ಗೊತ್ತಿಲ್ಲ. ಬಹಳ ದೊಡ್ಡ ಹೊಟ್ಟೆ ಕಿಂಚಿನ ಜಗಳ ಇದು. ಮುಂದೆ ಮತ್ತೆ ನಾಳೆ ಒಂದು ಕರಸ್ಥಳ ನಡೀತದ. ಅಲ್ಲಿ ಶಿವ ಪಾರ್ವತಿಯರು ಹೆಂಗ್ ಬರ್ತಾರ, ತೊಟ್ಲ ಮ್ಯಾಲ ಹೆಂಗ್ ಕಟ್ತಾರ, ಅಲ್ಲಿ ಅಕ್ಕ ತಂಗಿಯರ ಆಡಕೋಳಿ ಕಾಯ್ಕೊಟ್ ಹೆಂಗ್ ನೋಡ್ತಾರ, ಆ ತೊಟ್ಲ ಹೆಂಗ್ ಬೆಚ್ಚುತ್ತಾರ, ಮೊದಲು ಯಾವ ಬ್ಯಾಟಿ ಆಡಿರ್ತಾರ, ಯಾವ ಬೆಕ್ಕ ಹಿಡಿದಿರ್ತಾರ, ನಂತರ ಇದನ್ನೇನು ಮಗಳ ಸಲುವಾಗಿ ಹೆಂಗ್ ಕಿತ್ತಾಡ್ತಾರ ಅನ್ನೋದನ್ನ ಆ ಮಗಳನ್ನ ತಗೊಂಡು ಹೋಗಿ ಅಲ್ಲಿ ಹೆಂಗ್ ಹೆಸರು ಇಡ್ತಾರ, ಮೊದಲು ಶಿವ ಪಾರ್ವತಿಯರು ಬಂದು ಹೆಸರು ಹೆಂಗ್ ಇಡ್ತಾರ, ಇದು ಎಲ್ಲಾ ಕಥಾ ಭಾಗವನ್ನ ನಾಳಿನ ದಿವಸ ಕೇಳೋಣ. ಮತ್ತೆ ನಾಳೆ ಇದು ಇವತ್ತಿನ ದಿವಸ ಈ ಕಥಾ ಭಾಗಕ್ಕೆ ವಿರಾಮ ಕೊಡುವ ಮುಂಚೆ ಪಟ್ಟಿ ಕಿಂಚಿನ ಇಬ್ಬರು ಅಂತ ಮಾಡಿದ್ರು. ಊರಾಗ ಗೊತ್ತಿಲ್ಲ, ನಮ್ಮೂರ ಕಡೆ ಇರ್ತಾರ. ನಮ್ಮ ಊರಾಗ ಇಬ್ಬರು ಅನಂತ ಇದ್ರು, ಬಹಳ ಹೊಟ್ಟೆ ಕಿಂಚಿನವರಿದ್ರು. ತಮ್ಮನ ಕಂಡ್ರೆ ಅಣ್ಣಗ ಆಗ್ತಿದ್ದಿಲ್ಲ, ಅಣ್ಣನ ಕಂಡ್ರೆ ತಮ್ಮ ಆಗ್ತಿದ್ದಿಲ್ಲ. ಅಣ್ಣ ಸಾಯ್ಬೇಕು ಇಲ್ಲ ತಮ್ಮ ಸಾಯ್ಬೇಕು, ಹಿಂಗವ್ರು ಪಟ್ಟಿ ಕಿಂಚಿನ ಜಗಳ. ಅವ್ರು ಏನ್ ಮಾಡಿದ್ರು ಅಂತಂದ್ರ, ಮಾಳಿಂಗರಾಯನಂತ ಈ ಬಿರುದು ಮಟ್ಟಿ ಮ್ಯಾಲ ಅಂದ್ರೆ ಮುಂಡಗನೂರು ಮಾಳಿಂಗರಾಯ ಕಾನೂರು ಮಠದಾಗ ಕೊಂಡ ಅಲ್ಲಿ ಮುಂಡಗನೂರ ಗುಡಿಯಾಗೇನ ಅಲ್ಲಿ ಒಂದಿಷ್ಟು ಬಿರುದು ಮಟ್ಟಿ ಮ್ಯಾಲ ಜಪ ತಪ ಮಾಡ್ಕೋತ ಕುಂದ್ರನ ನೋಡೋಣ ಅಂತ ಹೇಳಿ ಒಂದು ಕೆಟ್ಟ ಆಶೆ ಇಟ್ಕೊಂಡು ಬಂದ ಅಣ್ಣ ನ್ಯಾಲ ಕೂತಿದ್ದ, ತಮ್ಮ ಕೆಳ ಕೂತಿದ್ದ. ಹೇಳಿ, ಅಣ್ಣ ಹಿಂದೆ ಕೂತಿದ್ದ, ತಮ್ಮ ಮುಂದೆ ಕೂತಿದ್ದ. ಅವಾಗ ಮಾಲಿಂಗರಾಯ ಇವರು ತಪಸ್ಸರಿಗೆ ಮೆಚ್ಚಿ ಬರ್ತಾರ. ಮಾಲಿಂಗರಾಯ ಹಿಂದೆ ಮೊದಲು ಬಂದು ಕೂತಾನ. ಅವನ ಹತ್ರ ಹೋಗ್ಬೇಕಂತ ಮಾಲಿಂಗರಾಯ ಹಿಂದೆ ಹೇಳಿ, ಹಿಂದಿನ ಅವನ ಹತ್ರ ಹೋದಾಗ ನೀನು ಏನು ವರ ಕೇಳ್ಬೇಕಂತ ಕೂತಿದ್ದಿಲ್ಲ, ನಾ ಬಂದಿನಿ ಕಂಡುತ್ತೇನೆ ಅಂತ ಮಾಲಿಂಗರಾಯ. ಅವಾಗ ನಾವು ಕಂಡುತ್ತೇವಲ್ಲ, ಭಾಳ ಚಲೋ ಆತಪ್ಪ ನನ್ನಪ್ಪ, ಅಲ್ಲಪ್ಪ ಭಾಳ ಚಲೋ ಆತು ಅಂತ ನಮಸ್ಕಾರ ಮಾಡಿದ. ನಿನ್ನ ಕೋರಿಕೆ ಏನ್ ಹೇಳು, ನಿನ್ನ ಬೇಡಿಕೆ ಏನ್ ಹೇಳು, ನೀ ಬೇಡಿಕೆ ನಾ ಕೊಡ್ತೀನಿ ಅಂತಂದಾಗ ಆ ತೆಳಗೊಬ್ಬ ಕೂತಲ್ಲ ನಿನ್ನ ಮುಂದೆ, ಆ ಕಡೆ ತೆಳ ಕೂತಲ್ಲ ಅವನ ಹತ್ರ ಹೋಗಿ ಬಂದಿದ್ದೇವ ಮೊದಲ ನನ್ನ ಹತ್ರ ಬಂದಿರೋ ಅಂತ ಕೇಳಿದ. ಇಲ್ಲ, ಅವನ ಹತ್ರ ಏನು ಹೋಗಿಲ್ಲಪ್ಪ, ನಾ ಸೀದಾ ಹೋಗಿ ಒಳಗಿಂದ ಎದ್ದು ನಿನ್ನ ಹತ್ರ ನಾ ಬಂದೀನಿ ಅಂತ. ಭಾಳ ಚಲೋ ಆಗ್ತದ, ನನಗೇನು ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಲೆ ಬೇಡ, ಬಂಗಾರ ಬೇಡ, ಏನು ಬೇಡಪ್ಪ. ಚಲೋ ಹೆಂಡತಿ ಬೇಡ, ಮಕ್ಕಳು ಬೇಡ, ನಾನು ಏನು ಬೇಡ. ನನಗೇನು ಕೊಡು ಅಂದ್ರ
ನಮ್ಮೊಂದು ಕಣ್ಣು ಐತಿಲ್ಲ, ಒಂದು ಕಣ್ಣು ಹೋಗ್ಲಿ ಅಂತ ಹೊರಗೆ ಬಂದ ಅಣ್ಣ ಹೊರಗೆ ಬಂದ. ಹೊರಗೆ ಬಂದಾಗ ಮಾಡಿದ್ರೆ ಕಣ್ಣು ಹೋಗುದು ಯಾಕೆ ಹೊರಗೆ ಕೇಳ್ತೀವಿ, ಹೋಗಿ ಆಯ್ತು ಹೇಳೋದು. ಮತ್ತೆ ನನಗೆ ಏನಾರ ಕೆಟ್ಟ ಹೆಸರು ಬಂದಿತ್ತು, ಕಣ್ಣು ಹೋಗೋದಂತ ಕೊಡಂಗಿಲ್ಲ, ಕಣ್ಣು ಆಗೋಗಿಲ್ಲ, ಕಣ್ಣು ಕೊಡ್ತೀನಿ ನಾನು. ನೀವು ಕಣ್ಣಿರೋ ನಾವು ಚೆನ್ನಾಗಿರೋ ಕಣ್ಣು ಹೋಗ್ಲಿ ಇರ್ತೀಯಲ್ಲ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಹೊಟ್ಟೆ ಬಿಚ್ಚಿದ್ರೆ ಜಗಳ ಹಚ್ಚೈತಿ, ಆ ಜಗಳ ನಿಮ್ಗೆ ಗೊತ್ತಾಗಂಗಿಲ್ಲ, ಆ ಜಗಳ ನಿಮ್ಮ ಹತ್ರ ಇರಂಗಿಲ್ಲ. ಅದಕ್ಕೆ ನೀವು ಆನಂದವಾಗಿರ್ತೀರಿ, ಆನಂದ ಸಾಗರದಲ್ಲಿ ಇರ್ತೀರಿ, ನಿಮ್ಗೆ ಗೊತ್ತಾಗಂಗಿಲ್ಲ. ಹೊಟ್ಟೆ ಕಿಚ್ಚಿನ ಜಗಳ ಗೊತ್ತಲ್ಲ. ನಮ್ಮ ತಮ್ಮ ಕೆಳಗೆ ಕೂತಾನು, ನಾನು ಹಿಂದೆ ಕೂತಾನೆ, ನಮ್ದು ಒಂದು ಕಣ್ಣು ಹೋಗ್ಲಿ ಅಂದ. ಅವಾಗ ಮಾಲಿಂಗರಯ್ಯ ಇವರು ಸೌಂಡ್ ಬೇಡ ಅಂತ ಬೇಡಿಕೊಳ್ಬೇಕಂತ ತಪ್ಪಾಗ್ತು ಅನ್ನೋ ಒಂದು ಕಣ್ಣು ಹೋದ. ಇವು ಕೂತಿದ್ದಿಲ್ಲ ಅನ್ನೊಂದು ಇವನ ಹತ್ರ ಬಂದು ಹೇಳ್ತಾನು, ಕೇಳಪ್ಪ ಇನ್ನ ತಪಸ್ಸಿನ ಮುಗಿಸ್ತು, ತಾಯನಾಗಿ ಕೇಳಪ್ಪ, ನೀವು ಬೇಡಿದ್ದು ಕೊಡ್ತೀನಿ ಅಂತ ಅಂದಾಗ ಭಾಳ ಚಲೋ ಆಯ್ತಪ್ಪ. ನಮ್ಮ ಅಣ್ಣ ಹಿಂದೆ ಕೂತ ನಾವು ಹತ್ರ ಹೋಗಿದ್ದೇನು ಅಂತ ಕೇಳಿ, ಅವನ ಹತ್ರ ಹೋಗಿ ನಾವು ಬೇಡಿದ್ದು ಕೊಟ್ಟು ಬಂದೀನಿ ಅಂತ. ಏನು ಕೊಡ್ತೀನಿ ಏನೋ ಅವ್ನು ಕೇಳಿದ್ದು ಕೊಡ್ತೀನಿ, ಅದೇ ಏನು ಕೊಡ್ತೀನಿ ಅಂದ್ರೆ ಅವನ ಕಣ್ಣು ಹೋಗಲಿಲ್ಲ, ಒಂದು ಕಣ್ಣು ಹೋಗಲು ಹೊರಕೊಡ್ತಾನೆ. ಇವ್ರು ತಮ್ಮ ಏನಂದ ಎರಡು ಕಣ್ಣು ಹೋಗ್ಲಿ ನನಗೆ ಎರಡೂ ಹೋಗಲಿ ಅಲ್ಲ. ಅಣ್ಣ ಭಾಳ ಜಾನಿಂದ ಇವ್ ತತಸ್ಕೊಂಡ ಇವ್ ಎರಡು ಹಾದು. ಅವ ಅಣ್ಣ ಬಂದ ತಮ್ಮನ ಸಾಯಿಸಿ ಎರಡು ಕಣ್ಣು ಹಾಳ ಮೇಲೆ ಇಂಥ ಹೊರಗಳನ್ನ ಹೊಟ್ಟೆ ಕಿಂಚಿನಿಂದ ಕೇಳ್ತಾ ನಮ್ಮ ಜನ ಅಂದ್ರೆ ಕಲಿಯೋದಾಗ ಏನು ಮಾಡೋದು. ಆತ್ಮೀಯ ಬಂಧುಗಳೇ,